ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 84 ವಚನ ಹೇಳ್ತದೆ, ನಿನ್ನ ಮಂದಿರದಲ್ಲಿ ಸೇರುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಸ್ತುತಿಸುವರು ಎಂಬುದಾಗಿ. ದೇವರು ನಮ್ಮಿಂದ ಬಯಸುವುದು ನಾವು ಆತನನ್ನು ಸ್ತುತಿಸಬೇಕು, ನಾವು ಆತನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ. ದೇವರಿಗೆ ಇಷ್ಟವಾದದ್ದು ಆರಾಧನೆಯಾಗಿದೆ. ಇವತ್ತೆಷ್ಟು ಮಂದಿ ಆರಾಧನೆ ಮಾಡಲು ಸಿದ್ಧರಾಗಿದ್ದೀರಿ? ಆಮೇಲೆ ನಾವು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತನ ಪ್ರಸನ್ನತೆ ಇಲ್ಲದಿದ್ದರೆ ನಮ್ಮಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ. ನಮ್ಮನ್ನು ಈವರೆಗೆ ನಡೆಸಿದ್ದು ಅದು ಆತನ ಪ್ರಸನ್ನತೆ, ನಮ್ಮನ್ನು ಈವರೆಗೆ ಕಾದದ್ದು ಅದು ಆತನ ಪ್ರಸನ್ನತೆ, ನಮ್ಮನ್ನು ಮಾರ್ಪಡಿಸಿದ್ದು ಅದು ಆತನ ಪ್ರಸನ್ನತೆ. ನಾವೆಲ್ಲ ಸೇರಿ ಆತನನ್ನು ಆರಾಧಿಸುವ. ಪ್ರಸನ್ನತೆ ಯೇಸುವಪ್ಪ ನನ್ನ ಮೇಲೆತ್ತಿದು ಅದು ನಿನ್ನ ಪ್ರಸನ್ನತೆ ಹೇಳುವ. ಅಪ್ಪ ನನ್ನ ಮಾರ್ಪಡಿಸಿದು ಅದು ನಿನ್ನ ಪ್ರಸನ್ನತೆ. ಯೇಸುವಪ್ಪ ನನ್ನ ಮೇಲೆತ್ತಿದು ಅದು ನಿನ್ನ ಪ್ರಸನ್ನತೆಯೇ. ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಹುಡುಕುವೆನು, ನಿನ್ನನ್ನೇ ಬಯಸುವೆನು. ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಹುಡುಕುವೆನು, ನಿನ್ನನ್ನೇ ಬಯಸುವೆನು. ಪ್ರಸನ್ನತೆ 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 ಇನ್ನು ಬೇಕು ದೇವಾ. ಪ್ರಸನ್ನತೆ 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 ಮುಂದೆ ಸಾಕು ದೇವಾ. ಪ್ರಸನ್ನತೆ 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 ಇನ್ನು ಬೇಕು ದೇವಾ. ಪ್ರಸನ್ನತೆ 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 ಮುಂದೆ ಸಾಕು ದೇವಾ. ಎಂದಿಗೂ ನನ್ನ ಬಿಟ್ಟು ಅಗಲಾದಂತ ಒಳ್ಳೆಯ ಪಾಲು ನೀನೇ. ಕೊನೆವರೆಗೂ ನನ್ನೊಂದಿಗೆ ಇರುವಂತ ಒಳ್ಳೆಯ ತಂದೆ ನೀನೇ. ಎಂದಿಗೂ ನನ್ನ ಬಿಟ್ಟು ಅಗಲಾದಂತ ಒಳ್ಳೆಯ ಪಾಲು ನೀನೇ. ಕೊನೆವರೆಗೂ ನನ್ನೊಂದಿಗೆ ಇರುವಂತ ಒಳ್ಳೆಯ ತಂದೆ ನೀನೇ. ನಿನ್ನ ಬಿಟ್ಟು ಅಗಲಲಾರೆ, ನಿನ್ನ ಕೈಯ ಬಿಡಲಾರೆ ಎನ್ನವನೇ ಸ್ತೋತ್ರ ಅಪ್ಪ. ನಿನ್ನ ಬಿಟ್ಟು ಅಗಲಲಾರೆ, ನಿನ್ನ ಕೈಯ ಬಿಡಲಾರೆ ಎನ್ನವನೇ ಸ್ತೋತ್ರ ಅಪ್ಪ. ಪ್ರಸನ್ನತೆ
ನನ್ನಿಂದ ಏನನ್ನು ಮಾಡಲಾಗದು. ನಿನ್ನ ಪ್ರಸನ್ನತೆಯ ಬಿಟ್ಟು ನಾನು ಏನನ್ನು ಮಾಡಲಾರೆನು. ನಿನ್ನ ಪ್ರಸನ್ನತೆಯ ಬಿಟ್ಟು ನನ್ನಿಂದ ಏನನ್ನು ಮಾಡಲಾಗದು. ಸ್ವಾಮಿ, ನಿನ್ನ ಪ್ರಸನ್ನತೆ ಬಿಟ್ಟು ನಾನು ಏನನ್ನು ಮಾಡಲಾರೆನು. ಪ್ರಸನ್ನತೆ ಪ್ರಸನ್ನತೆ ಅಪ್ಪ, ಪ್ರಸನ್ನತೆ ಇನ್ನು ಬೇಕು ದೇವಾ. ಪ್ರಸನ್ನತೆ 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 ಒಂದೇ ಸಾಕು ದೇವಾ. ಪ್ರಸನ್ನತೆ ಅಪ್ಪ, ಪ್ರಸನ್ನತೆ ಪ್ರಸನ್ನತೆ ಇನ್ನು ಬೇಕು ದೇವಾ. ಪ್ರಸನ್ನತೆ 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 ಒಂದೇ ಸಾಕು ದೇವಾ. Hallelujah, hallelujah, hallelujah. Abba, we worship you, we praise you, we praise you, we magnify your name, oh Jesus. Hallelujah. Oh Shiandara, oh ನಿನ್ನ ಪ್ರಸನ್ನತೆಗೆ ಪರ್ವತವು ಮೇಣದಂತೆ ಕರಗುತ್ತದೆ. ನಿನ್ನ ಪ್ರಸನ್ನತೆಗೆ ಎಲ್ಲ ದುಷ್ಟ ಶಕ್ತಿಗಳು ಅದು ಅಡ್ಡ ಬೀಳ್ತದೆ. ನಿನ್ನ ಪ್ರಸನ್ನತೆಯಲ್ಲಿ ಆಗದಂತ ಕಾರ್ಯಗಳು ಒಂದು ಇಲ್ಲ ಅಪ್ಪ. ನಿನ್ನ ಪ್ರಸನ್ನತೆಗೋಸ್ಕರ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಅಭಿಷೇಕವು ನೊಗವನ್ನು ಮುರಿಯುತ್ತದೆ ಎಂಬುದಾಗಿ. ನಾವು ದೇವರು ಕೊಟ್ಟ ಅಭಿಷೇಕವನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಯಾಕಂದ್ರೆ ದೇವರು ನಮಗೆ ಪವಿತ್ರಾತ್ಮನನ್ನು ನಮ್ಮ ಸಹಾಯಕ್ಕಾಗಿ ಕೊಟ್ಟಿದ್ದಾನೆ. ಆಮೇಲೆ ನಾವು ಆತನನ್ನು ಆರಾಧಿಸುವ. We worship you, Lord. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗಿಡುವ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಓ ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದೀನರದ ಎಲ್ಲರಿಗೂ. ಸಾರುವೆನು ಸುವಾರ್ತೆಯನ್ನು ದೀನರದ ಎಲ್ಲರಿಗೂ.
ವಸ್ತ್ರ ಉಡಿಸಬೇಕು. ಜಜ್ಜಲ್ಪಟ್ಟ ಜನರಿಗೆ ಸ್ತುತಿಯ ವಸ್ತ್ರ ಉಡಿಸಬೇಕು. ಜಜ್ಜಲ್ಪಟ್ಟ ಜನರಿಗೆ ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲ ಬೇಕು. ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲ ಬೇಕು. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಓ ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಓ 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 ಶ್ರೀಯಂತಾರ ಚುಡುಗರಲೀರಾಧೀರ ಬಲಂತರರೆ ಮಶ್ರೀಯಂತಾರ ದೀಪಾಂತರರೆ ಧೀರ ಬಲಂತರರೆ ಮಶ್ರೀಯಂತಾರ. ಓ ವಿ ವರ್ಷಿಪ್ ಯು ಲಾರ್ಡ್. Hallelujah, hallelujah, ಮಶ್ರೀಯಂತಾರ. ಓ ರಿವ ಬಲಂತರೆ ಮಶ್ರೀಯಂತಾರ. ಅಪ್ಪ ನಿನಗೆ ಸ್ತೋತ್ರ, ನಿನ್ನನ್ನು ಕೊಂಡಾಡುತ್ತೇವೆ ಅಪ್ಪ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ರಾಜನೇ. 7 ದೀಪ ಸ್ತಂಭಗಳ ನಡುವೆ ತಿರುಗಾಡುವ ಆತನೇ ನಿನಗೆ ಸ್ತೋತ್ರ. ಕೋಟ್ಯಾನುಕೋಟಿ ದೂತರು ಆರಾಧಿಸುವ ಸರ್ವಶಕ್ತನೇ ನಿನಗೆ ಸ್ತೋತ್ರ. ನಾವು ಬೈಬಲಲ್ಲಿ ನೋಡ್ತೇವೆ 24 ಮಂದಿ ಹಿರಿಯರು ತಮ್ಮ ಕಿರೀಟವನ್ನು ಆತನ ಪಾದದಲ್ಲಿಟ್ಟು ಆತನನ್ನು ಆರಾಧಿಸ್ತಾರೆ. ಇವತ್ತು ನಾವು ನಮ್ಮ ಸ್ಥಾನವನ್ನು, ನಮ್ಮ ಗೌರವವನ್ನು, ನಮ್ಮ ಮಾನವನ್ನು ಆತನ ಪಾದದ ಕೆಳಗಿಟ್ಟು ನಾವು ಆತನನ್ನು ಆರಾಧಿಸುವ ಪ್ರಿಯರೇ. Hallelujah. We worship you, Lord. 7 ದೀಪಗಳ ಮಧ್ಯದಲ್ಲಿ ಶೋಭಿಸುವಂತ ನನ್ನ ದೇವರೇ, ಕೋಟ್ಯಾನುಕೋಟಿ ದೂತರೆಲ್ಲ ಸ್ತುತಿಸುವಂತ ಸರ್ವಶಕ್ತನೇ. 7 ದೀಪದ ಮಧ್ಯದಲ್ಲಿ ಶೋಭಿಸುವಂತ ನನ್ನ ದೇವರೇಳುವ ಕೋಟ್ಯಾನುಕೋಟಿ ದೂತರೆಲ್ಲ ಸ್ತುತಿಸುವಂತ ಸರ್ವಶಕ್ತನೇ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ಯೇಸುವೇ ನಿನ್ನ ಆರಾಧಿಪೆ, ಯೇಸುವೇ ನಿನ್ನ ಮೇಲೆತ್ತುವೆ. 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 ಒಬ್ಬನು ಸೇರಲಾಗದ ಬೆಳಕಲ್ಲಿ ವಾಸ ಮಾಡುವೆ. ಒಬ್ಬನು ನೋಡಲಾಗದ ಪ್ರಕಾಶದಿ ನಿಲ್ಲುವೆ. ಒಬ್ಬನು ಸೇರಲಾಗದ ಬೆಳಕಲ್ಲಿ ವಾಸ ಮಾಡುವೆ. ಒಬ್ಬನು ನೋಡಲಾಗದ ಪ್ರಕಾಶದಿ ನಿಲ್ಲುವೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ಯೇಸುವೇ ನಿನ್ನ ಆರಾಧಿಪೆ, ಯೇಸುವೇ ನಿನ್ನ ಮೇಲೆತ್ತುವೆ. ಯೇಸುವೇ ನಿನ್ನ ಆರಾಧಿಪೆ.
ಭಾಷೆಗೂ ದೇವರು ನೀನೇ ಅಪ್ಪ. ಎಸ್ ಲಾರ್ಡ್. ಐಶ್ವರ್ಯ ಬಲ ಜ್ಞಾನಕ್ಕೂ ಯೋಗ್ಯನು ನೀನೇ ಅಪ್ಪ ಹೇಳುವ ಸಕಾಲ ಮೂಲ ಭಾಷೆಗೂ ದೇವರು ನೀನೇ ಅಪ್ಪ. ಐಶ್ವರ್ಯ ಬಲ ಜ್ಞಾನಕ್ಕೂ ಯೋಗ್ಯನು ನೀನೇ ಅಪ್ಪ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿವೆ. ನನ್ನ ಕಿರೀಟವ ಎಸ್ ಲಾರ್ಡ್ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿವೆ. ಯೇಸುವೇ ನಿನ್ನ ಆರಾಧಿವೆ. ಯೇಸುವೇ ನಿನ್ನ ಮೇಲೆತ್ತುವೆ. ಯೇಸುವೇ ನಿನ್ನ ಆರಾಧಿವೆ. ಯೇಸುವೇ ನಿನ್ನ ಮೇಲೆತ್ತುವೆ. ತಂದೆಯೇ ನಿನ್ನ ಆರಾಧಿವೆ. ತಂದೆಯೇ ನಿನ್ನ ಮೇಲೆತ್ತುವೆ. ತಂದೆಯೇ ನಿನ್ನ ಆರಾಧಿವೆ. ತಂದೆಯೇ ನಿನ್ನ ಮೇಲೆತ್ತುವೆ. ಯೆಹೂದ ಕುಲ ಸಿಂಹವು ದಾವೀದ ಅಂಕುರದೊಳು ಪ್ರಭಾವ ಮಾನ ಬಲವು ಯೋಗ್ಯನಾದವನು. ಯೆಹೂದ ಕುಲ ಸಿಂಹವು ದಾವೀದ ಅಂಕುರದೊಳು ಪ್ರಭಾವ ಮಾನ ಬಲವು ಯೋಗ್ಯನಾದವನು. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿವೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿವೆ. ನನ್ನ ಕಿರೀಟವ ನಮ್ಮ ಕಿರೀಟವನ್ನು ನಮ್ಮ ಸ್ಥಾನವನ್ನು ನಮ್ಮ ಮಾನವನ್ನು ಆತನ ಸನ್ನಿಧಾನದಲ್ಲಿ ಇಟ್ಟು ಪ್ರಿಯರೇ ಆತನನ್ನು ಆರಾಧಿಸುವ ನಿನ್ನನ್ನೇ ಆರಾಧಿವೆ. ಯೇಸುವೇ ನಿನ್ನ ಆರಾಧಿವೆ. ಯೇಸುವೇ ನಿನ್ನ ಮೇಲೆತ್ತುವೆ. 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 ಏಳು ದೀಪದ ಮಧ್ಯದಲ್ಲಿ ಶೋಭಿಸುವಂತ ನನ್ನ ದೇವರೇ ಪುಣ್ಯನು ಕೋಟಿ ದೂತರೆಲ್ಲ ಸ್ತುತಿಸುವಂತ ಸರ್ವಶಕ್ತನೇ. ಏಳು ದೀಪದ ಮಧ್ಯದಲ್ಲಿ ಶೋಭಿಸುವಂತ ನನ್ನ ದೇವರೇ ಪುಣ್ಯನು ಕೋಟಿ ದೂತರೆಲ್ಲ ಸ್ತುತಿಸುವಂತ ಸರ್ವಶಕ್ತನೇ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿವೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ನಿನ್ನ ಸ್ಥಾನವನ್ನು ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿವೆ. ನನ್ನ ಸ್ನಾನವನ್ನು ನಿನ್ನ ಪಾದದಲ್ಲಿ ಎಸ್ ಲಾರ್ಡ್ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿವೆ. ಯೇಸುವೇ ನಿನ್ನ ಆರಾಧಿವೆ. ಯೇಸುವೇ ನಿನ್ನ ಮೇಲೆತ್ತುವೆ. ಯೇಸುವೇ ನಿನ್ನ ಆರಾಧಿವೆ. ಯೇಸುವೇ ನಿನ್ನ ಮೇಲೆತ್ತುವೆ. ತಂದೆಯೇ ನಿನ್ನ ಆರಾಧಿವೆ. ತಂದೆಯೇ ನಿನ್ನ ಮೇಲೆತ್ತುವೆ. ತಂದೆಯೇ
ಪರಿಶುದ್ಧನೆ 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 ನಿನಗೆ ಸ್ತೋತ್ರ. ದೇವರು ಪಾಪವನ್ನು ದ್ವೇಷಿಸುತ್ತಾನೆ, ಪಾಪಿಗಳನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯ. ಇವತ್ತು ನಾವೇನೇ ತಪ್ಪು ಮಾಡಿದ್ದರೂ ನಾವು ಹೃದಯದಲ್ಲಿ ಮಾನಸಾಂತರ ಪಟ್ಟು ಆತನ ಸನ್ನಿಧಾನದಲ್ಲಿ ಬರುವಾಗ ಆತನು ನಮ್ಮನ್ನು ಪರಿಶುದ್ಧರಾಗಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವೆಲ್ಲ ಆತನನ್ನು ಆರಾಧಿಸುವ, ನಮ್ಮ ಕೊನೆಯ ಉಸಿರು ಇರುವ ತನಕ ನಾವು ಆತನನ್ನು ಸ್ತುತಿಸುವ. ಹಲ್ಲೆಲೂಯ. ಹಾಲೆಲೂಯ ಹಾಲೆಲೂಯ. ನಾವು ಕೊನೆಯದಾಗಿ ನಮ್ಮ ಕರಗಳನ್ನೆತ್ತಿ ಹೇಳುವ ಪ್ರಿಯರೇ, ಆರಾಧಿಸುವೆ ಆರಾಧಿಸುವೆ ಉಸಿರಿರುವವರೆಗೂ ನಿನ್ನ ಆರಾಧಿಸುವೆ. ತಟ್ಟುತ್ತಾ 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 ನಮಗೆ ಉಸಿರು ಕೊಟ್ಟ ಆತನಿಗೆ, ನಮಗೆ ಜೀವ ಕೊಟ್ಟ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ನಿನ್ನ ಎಲ್ಲ ಉಪಕಾರಗಳಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಆರಾಧನೆಯಲ್ಲಿ ನೀನು ನಮ್ಮ ಮಧ್ಯದಲ್ಲಿ ಚಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಲ್ಲಿ ಆರಾಧನೆ ಮಾಡಿದಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಉಳಿದ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಎಲ್ಲ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ಆಮೆನ್.
Praise the Lord. Hallelujah. Can we see praise Lord and hallelujah? This is a church to be called as praise the Lord and hallelujah? Yes. Because some of the churches when I go, don't say praise the Lord. Hallelujah and all you should not tell. There are some churches like that also. First and foremost, let me thank our Reverend Alexia I told him I'll be coming to Mangalore. ನಾನು ಮೊದಲನೇದಾಗಿ ಪಾಸ್ಟರ್ ಅಲೆಕ್ಸ್ ಅವರಿಗೆ ಧನ್ಯವಾದಗಳು ತಿಳಿಸಲು ಇಷ್ಟಪಡುತ್ತೇನೆ. ಮಂಗಳೂರಿಗೆ ಬರುವಾಗೆಲ್ಲ ಅವರು ನನ್ನನ್ನು ಆಹ್ವಾನಿಸುವುದಕ್ಕಾಗಿ ಅವರಿಗೆ ಧನ್ಯವಾದಗಳು. Such a loving child he is. ಒಂದು ಒಳ್ಳೆಯ ಚಿಕ್ಕ ಮಗುವಿನ ಹಾಗೆ ಅವರು. Not only him, his family is so wonderful and marvelous. ಅವರ ಕುಟುಂಬವು ಮಹತ್ವದ ಉಳ್ಳದಾಗಿದೆ. They are really gifted with God. ಅವರೊಂದು ಒಳ್ಳೆಯ ಒಂದು ಬಹುಮಾನವಾಗಿ ದೇವರಿಗೆ ಕೊಟ್ಟಿದ್ದಾರೆ. Any communication you can get done 100% successful from our Reverend Alexia. ಯಾವುದಾದ್ರೂ ನಾವು ಒಂದು ಮಾತನಾಡುವಾಗ ಸಂಭಾಷಣೆ ಮಾಡುವಾಗ ಎಲ್ಲದರಲ್ಲಿ ಯಶಸ್ವಿಯಾಗಿ ನಾವು ಕಾಣುತ್ತೇವೆ. His result by smiling itself, his result is there. ಅವರ ನಗುಮುಖವನ್ನು ನೋಡುವಾಗಲೇ ಒಳ್ಳೆ ಫಲಿತಾಂಶನ ನಾವು ನೋಡುತ್ತೇವೆ. That is very important today's world. ಈ ಪ್ರಪಂಚದಲ್ಲಿ ಅದು ಬಹಳ ಮುಖ್ಯವಾಗಿದೆ. When everybody comes with broken heart. ಎಲ್ಲರೂ ಒಡೆದು ಹೋದ ಹೃದಯದಿಂದ ಇಲ್ಲಿ ಬರುವಾಗ. When you speak to the pastor. ನೀವು ಪಾಸ್ಟರ್ ಒಟ್ಟಿಗೆ ಮಾತನಾಡುವಾಗ. When you speak to a reverend. ನಿಮ್ಮ ಬೋಧಕರೊಂದಿಗೆ ನೀವು ಮಾತನಾಡುವಾಗ. When he has a serious face and he talks okay. You get more sick into that. ನೀವು ಒಂದು ವೇಳೆ ನಿಮ್ಮ ದುಃಖದ ಇದನ್ನು ಶೇರ್ ಮಾಡುವಾಗ ಅವ್ರು ಸೀರಿಯಸ್ ಆಗಿ ಮುಖದಲ್ಲಿದ್ದರೆ ನಿಮಗೆ ಅದು ಚೆನ್ನಾಗಿರೋದಿಲ್ಲ. But when you love those people talking to you and giving them smile. ಅವರು ಬೋಧಕರು ನೆಗಾಡಿಕೊಂಡು ಅದನ್ನು ಸ್ವೀಕರಿಸುವಾಗ ನಿಮ್ಗೆ ಇನ್ನೂ ಸಂತೋಷ ಉತ್ಸಾಹವಾಗಿರುತ್ತದೆ. The smile from inside. ಹೃದಯ ಅಂತರಾಳದಿಂದ ನಗು ಬರುವಾಗ. The spirit of God will only keep talking to you inside. ಪವಿತ್ರ ಆತ್ಮನು ಅವರ ಒಳಗೆ ಮಾತಾಡೋದು ನಾವು ನೋಡ್ತೇವೆ. The right word will come out from his mouth. ಸರಿಯಾದ ವಾರ್ತೆಗಳು ಅವರ ಬಾಯಿಂದ ಬರೋದು ನಾವು ನೋಡುತ್ತೇವೆ. When you speak one or two words, ಅವರು ಒಂದೆರಡು ಮಾತುಗಳನ್ನು ಮಾತನಾಡುವಾಗ their broken hearts will be satisfied. ಒಡೆದು ಹೋದ ಹೃದಯಕ್ಕೆ ಒಂದು ಸಾಂತ್ವನವನ್ನು ದೇವರು ಕೊಡುತ್ತಾರೆ. That is the gift our love child has got. ಅದೇ ಒಂದು ಒಳ್ಳೆಯ ವರವನ್ನು ನಿಮ್ಮ ಬೋಧಕರಿಗೆ ದೇವರು ಕೊಟ್ಟಿದ್ದಾರೆ. Maybe you'll be ready to take some word of God. You'll have to read it. Then only I will understand what I'm going to share. I'm not going to take a big message. Don't worry. He's given me 1 hour. I'm going to give some certain conditions. ನಾನು ದೊಡ್ಡದಾದ ಸಂದೇಶನ ನಾನು ಕೊಡೋದಿಲ್ಲ. ಒಂದು ಕೆಲವು ಮಾತುಗಳನ್ನು ಮಾತ್ರ ದೇವರ ವಾಕ್ಯದಿಂದ ತೆಗೆದು ನಾನು. He is not only such a wonderful reverend, but he is also a wonderful student. ಅವರು ಒಳ್ಳೆಯ ಬೋಧಕರು ಮಾತ್ರವಲ್ಲ, ಒಳ್ಳೆಯ ಒಂದು ಸ್ಟೂಡೆಂಟ್ ಆಗಿಯೂ ಇದ್ದಾರೆ. Definitely he has done all the assignments. ಅವರು ಎಲ್ಲ ಪಾಠವನ್ನು ಬರೆದಿರುವರು. But I told him now you have to take MDiv. MDiv ನೀವು ಮಾಡಬೇಕೆಂಬುದಾಗಿ. But that is a difficult subject. ಅದು ಬಹಳ ಕಷ್ಟವಾದ ಒಂದು ಸಬ್ಜೆಕ್ಟ್ ಆಗಿದೆ. That is not in Kannada. ಅದು ಕನ್ನಡದಲ್ಲಿ ಇಲ್ಲ. It's only in English. ಅದು ಬರೀ ಆಂಗ್ಲ ಭಾಷೆಯಲ್ಲಿದೆ. But nothing is impossible with God. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. If he thinks, he will definitely do MDiv also. ದೇವರು ಸಹಾಯ ಮಾಡಿದ್ರೆ MDiv ಮಾಡಲಿಕ್ಕೆ ದೇವರು ಕೃಪೆಯನ್ನು. That is really needed for today's world. ಈ ಪ್ರಪಂಚದಲ್ಲಿ ಖಂಡಿತವಾಗಿ ಅವಶ್ಯಕತೆಯಾಗಿದೆ. I appreciated the husband and wife. ನಾನು ಬೋಧಕರನ್ನು ಅವರ ಪತ್ನಿಯವರನ್ನು ನಾನು ಇದು ಮಾಡ್ತಿದ್ದೇನೆ. How many of you all felt the presence of God when the worship was going on? ಆರಾಧನೆ ನಡೆಯುತ್ತಿರುವಾಗ ಎಷ್ಟು ಮಂದಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿದ್ದೀರಿ? Such a wonderful children they are. ಒಳ್ಳೆಯ ಆರಾಧನೆ ಮಕ್ಕಳು ಮಾಡಿದ್ದಾರೆ. They were only talking to God face to face. ಅವರು ದೇವರ ಮುಖಾಮುಖಿಯಾಗಿ ಒಂದು ಮಾತನಾಡುವರಾಗಿ. This is how one worship has to take place. ಈ ತರನೇ ಒಂದು ಆರಾಧನೆಯು ಕಾಣಲ್ಪಡಬೇಕು. I enjoyed your worship, my child. ನಿಮ್ಮ ಆರಾಧನೆಯಲ್ಲಿ ನಾನು ನಿಜವಾಗಲೂ ನಾನು ಆನಂದ ಪಟ್ಟೆನು. Give them a clap offering, please. ಕರಗಳನ್ನು ತಟ್ಟೋಣ. Glory belongs to him. All glory belongs to him. ಎಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ. I've been traveling all around 31 districts in Karnataka. ಕರ್ನಾಟಕ ಪ್ರಾಂತ್ಯ 31 ಪ್ರಾಂತ್ಯಗಳಲ್ಲಿ ನಾನು ಸಂಚರಿಸುತ್ತಿರುವಾಗ, apart from my doing honorary consultant from Jesus Calls, ಯೇಸು ಕರಿತನ ಸೇವೆಯಲ್ಲಿಯೂ ನಾನು ಸೇವೆ ಹಾನರೇಬಲ್ ಆಗಿ ಮಾಡ್ತಿದ್ದೇನೆ.
8 prayer towers are there. 8 ಪ್ರಾರ್ಥನೆ ಗೋಪುರ ನನ್ನ ಕೆಳಗಡೆ ಇದೆ. I get some time to do some work there also. ನನಗೆ ಸ್ವಲ್ಪ ಸಮಯಗಳಲ್ಲಿ ಕೆಲಸ ಮಾಡಲಿಕ್ಕೂ ದೇವರು ಕೊಟ್ಟಿದ್ದಾರೆ. I have around 1,800 pastors in Karnataka under Safi Diocese. 1800 ಬೋಧಕರು ಸಫಿ ಡೈಸಸ್ ಮೂಲಕ ಕರ್ನಾಟಕ ದೇಶದಲ್ಲಿ ಕೊಟ್ಟಿದ್ದಾರೆ. I'll have to teach them the rules and regulations. ಅವರಿಗೆ ನಾನು ಬೋಧನೆ ಸಹ ಮಾಡಬೇಕು, ಯಾವ ರೀತಿ ನಡೆಸಬೇಕೆಂಬುದಾಗಿ. But in Jesus Calls is totally different work to be done there. ಯೇಸು ಕರೀತಾನೆ ಸೇವೆಯು ಅದೊಂದು ಬೇರೆ ತರವಾದ ಒಂದು ಸೇವೆಯು. Pastors take the lead of shepherds to take the church forward. ಬೋಧಕರುಗಳಿಗೆ ಹೇಳಬೇಕಂದ್ರೆ ಅದು ಕುರಿಗಳನ್ನು ಯಾವ ರೀತಿ ಮೇಯಿಸಬೇಕೆಂಬುದಾಗಿ. But in Jesus Calls is a prayer center people. ಯೇಸು ಕರೀತಾನೆ ಒಂದು ಪ್ರಾರ್ಥನೆಯ ಮಂದಿರವೂ ಆಗಿದೆ. But both put together, I am not able to balance. Okay, there is a different work and this is a different work altogether. ಎರಡನ್ನು ಸೇರಿ ಮಾಡುವಾಗ ಎರಡು ಸಹ ಬೇರೆ ಬೇರೆ ರೀತಿಯಾದ ಒಂದು ಸೇವೆಯಾಗಿದೆ. We'll have to maintain all terms and conditions. ಅದರಲ್ಲಿ ನಾವು ಕೆಲವು ಕಟ್ಟಳೆಗಳನ್ನು ನಾವು ನಡೆಸಬೇಕಾಗ್ತದೆ. But with all that, I want to emphasize one word from God which has been given to pastor and his family and whole congregation. You can read from verse Isaiah chapter 58 verse 11. ಏಷಾಯ 58ನೇ ವಾಕ್ಯ 11ನೇ ವಚನ. This is the word that God has given to me to share to you. ಇವತ್ತಿನ ದಿವಸದಲ್ಲಿ ಬೋಧಕರಿಗೆ ಈ ಒಂದು ವಾಕ್ಯವನ್ನು ದೇವರು ಕೊಟ್ಟರು. This is for Reverend Alex and his family and to the congregation. ಈ ಒಂದು ವಾಕ್ಯವು ಪಾಸ್ಟರ್ ಬೋಧಕರು ಅಲೆಕ್ಸ್ ಅವರಿಗೂ ಅವರ ಕುಟುಂಬಕ್ಕೂ. Can somebody read in Kannada please? ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬೊಗ್ಗೆಗೂ ಸಮಾನವಾಗುವಿರಿ. Your works will be totally completely controlled by God. ನಿಮ್ಮ ಎಲ್ಲ ಕಾರ್ಯಗಳು ದೇವರಿಂದಲೇ ನಿಯಂತ್ರಿಸಲ್ಪಡುವಂತದ್ದಾಗಿದೆ. You are not going to rely on any human flesh. ನೀವು ಯಾವ ಒಂದು ಮನುಷ್ಯರಿಗೆ ನೀವು ಹೋಗಲಿಕ್ಕೆ He ಬಿಡುವುದಿಲ್ಲ. has assured you that he is going to take you to the next level and next level, my dear. ಖಂಡಿತವಾಗಿ ನಾನು ಹೇಳುತ್ತೇನೆ, ನೀವು ಈಗ ಇರುವ ಸ್ಥಿತಿಗಿಂತಲೂ ಬೇರೆ ಬೇರೆ ಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. This is not the place you are going to do anymore. ಇನ್ನು ಮುಂದಕ್ಕೆ ಈ ಸ್ಥಳವು ನಿಮಗೆ ಇರೋದಿಲ್ಲ. Keep praying that he is going to shift you all to a different place. It's a huge place. ದೇವರು ಇನ್ನು ಒಳ್ಳೆಯದಾದ ಸ್ಥಳಕ್ಕೆ ನಿಮ್ಮನ್ನು ಚಲಿಸಲಿಕ್ಕೆ ಮಾಡಲಿಕ್ಕಿದ್ದಾರೆ. There is going to be not thousands of souls. ಅಲ್ಲಿ 1000ಕ್ಕಿಂತಲೂ ಹೆಚ್ಚಾದ It is ಆತ್ಮಗಳು. going to be more than 20,000 souls under him. ಒಂದು 20,000ಗಳಿಗಿಂತ ಹೆಚ್ಚಾದ ಆತ್ಮಗಳನ್ನು ದೇವರು ಕೊಡಲಿಕ್ಕಿದ್ದಾರೆ. And why is 20,000 only? ಯಾಕೆ 20,000 ಮಾತ್ರವು? Number of 12 branches he will have. 12ಕ್ಕಿಂತ ಹೆಚ್ಚಾದ ಒಂದು ಬ್ರಾಂಚ್ಗಳು ಇರುತ್ತದೆ. So he is going to have a lot of responsibility under your family. ಇನ್ನು ಅಧಿಕವಾದ ಒಂದು ಭಾರವನ್ನು ದೇವರು ಅವರಿಗೆ ಅವರ ಕುಟುಂಬಕ್ಕೆ ಕೊಡಲಿಕ್ಕಿದ್ದಾರೆ. Don't feel I am weak. ನೀವು ನಿಮ್ಮನ್ನು ಬಲಹೀನ ಎಂಬುದಾಗಿ ನೆನೆಸಿಕೊಳ್ಳಬೇಡಿರಿ. God is always with you all to be stronger. ದೇವರು ಯಾವಾಗಲೂ ನಿಮ್ಮನ್ನು ಬಲವುಳ್ಳವರಾಗಿ ಮಾರ್ಪಡಿಸುತ್ತಾನೆ. So I keep telling all this and keep by hearting this verse and talking to this verse daily, and you will be strengthened every day and day and day. ಯಾವಾಗಲೂ ಈ ವಾಗ್ದಾನ ವಾಕ್ಯನ ತಗೊಂಡು ಪ್ರಾರ್ಥಿಸಿರಿ, ಇದನ್ನು ಹೇಳುತ್ತಾ ಇರಿ. So these are the conditions I put for some pastors and administration and all that time. So for the congregation I will have to have some 3 conditions. Can I tell 3 conditions? ಬೋಧಕರುಗಳಿಗೆಲ್ಲ ಒಂದು ಬೇರೆ ಉಪದೇಶ, ಆದರೆ ಈ ಒಂದು ಸಭೆಯಾಗಿ ನಾನು ಕೊಡುವಂಥದ್ದು ಒಂದು ಉಪದೇಶ ಬೇರೆ. Don't worry if there is any sickness in you. God is going to heal you all today. ನಿಮ್ಮಲ್ಲಿ ಒಂದು ವೇಳೆ ಬಲಹೀನತೆಗಳಿದ್ರೆ ಚಿಂತೆ ಮಾಡಬೇಡಿ, ದೇವರು ನಿಮ್ಮನ್ನು ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. There is someone who cannot tell something from their heart. They want to talk to God. Speak to me, Lord. ಕೆಲವರು ಇಲ್ಲಿ ಕೂತುಕೊಂಡು ದೇವರೊಂದಿಗೆ ಹೇಳ್ತಿದ್ದಾರೆ, ದೇವರೇ ನನ್ನ ಜೊತೆಲಿ ನೀನು ಮಾತನಾಡೆಂಬುದಾಗಿ. You cannot even tell certain secret to the pastor himself. ನೀವು ಅದೇ ಬೋಧಕರಿಗೂ ಕೂಡ ಒಂದು ರಹಸ್ಯವಾದ ಕಾರ್ಯಗಳನ್ನು ಹೇಳಲಿಕ್ಕೆ. But God is seeing your secret, my child. ದೇವರು ನಿಮ್ಮ ಹೃದಯದ ರಹಸ್ಯಗಳನ್ನು ನೋಡ್ತಾ I ಇದ್ದಾನೆ. don't know why God is talking to me like this. ನನಗೆ ಗೊತ್ತಿಲ್ಲ ದೇವರು ಯಾಕೆ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ಎಂಬುದಾಗಿ. Oh, there is a child want to die. ಓ, ಯಾರೋ ಒಬ್ಬರು ಇಲ್ಲಿ ಸಾಯಬೇಕೆಂಬುದಾಗಿ I don't like this world. ನನಗೆ ಈ ಪ್ರಪಂಚವು ಇಷ್ಟವಿಲ್ಲ. Oh, why I'm going to church? I want to die. ನಂಗೆ ಯಾಕೆ ಸಭೆ, ನಾನು ಸಾಯುತ್ತೇನೆ ಎಂಬುದಾಗಿ. No, my Lord says. ನನ್ನ ಮಕ್ಕಳೇ ಬೇಡ.
The Lord is next to you. ದೇವರು ನಿನ್ನ ಸಮೀಪದಲ್ಲೇ ಇದ್ದಾರೆ. He loves you so much. ಆತನು ನಿನ್ನನ್ನು ತುಂಬವಾಗಿ ಪ್ರೀತಿಸುತ್ತಿದ್ದಾರೆ. You're precious than gold and diamond. ನೀನು ವಜ್ರಗಳಿಗಿಂತಲೂ ಬಂಗಾರಗಳಿಗಿಂತಲೂ ಬಹಳ ಮುಖ್ಯವಾಗಿದ್ದಿ. Don't take that decision. ನೀನು ಆ ತೀರ್ಮಾನವನ್ನು ತಗೊಳ್ಳಬೇಡ. God has lifted you more and more. ದೇವರು ನಿನ್ನನ್ನು ಇವತ್ತಿನಿಂದ ಹೆಚ್ಚಾಗಿ ಹೆಚ್ಚಾಗಿ In ಎತ್ತಲಿಕ್ಕೆ front ಇದ್ದಾರೆ. of everybody, He is going to bless you more. ಎಲ್ಲರ ಮುಂದೆ ನಿನ್ನನ್ನು ಎಬ್ಬಿಸಲಿಕ್ಕೆ ಇದ್ದಾರೆ. You're going to be the head and not the tail. ನಿನ್ನನ್ನು ತಲೆಯನ್ನಾಗಿ ನಿರ್ಮಿಸುತ್ತಾರೆ ಹೊರತು ಬಾಲವನ್ನಾಗಿ ಅಲ್ಲ. Don't keep crying, my child. ನೀ ಚಿಂತೆ ಮಾಡಬೇಡ ಮಗಳೇ. I am with you always. ನಾನು ಯಾವಾಗಲೂ ಇದ್ದೇನೆ. There are 3 conditions I want to tell to the congregation. ಈ 3 ಒಂದು ಕಟ್ಟಳೆಗಳನ್ನು ಈ ಸಭೆಗೆ ಕೊಡಲು ಇಷ್ಟಪಡುತ್ತೇನೆ. That is little difficult conditions only. ಅದು ಒಂದು ವೇಳೆ ಬಹಳ ಕಷ್ಟವಾದ ಒಂದು ಕಟ್ಟಳೆ ಆಗಿರಬಹುದು. The first condition is, ಮೊದಲನೆಯ ಅಂಶವೇನೆಂದರೆ, ಮನೆಯಿಂದ ಬರುವಾಗಲೇ ನಿಮ್ಮ ಆರಾಧನೆ ಎತ್ಕೊಂಡು ಬರಬೇಕಂತ. First condition is you have to bring your worship from your house, not coming here and worshiping. ಇಲ್ಲಿ ಮಾತ್ರನೇ ಬರುವಾಗ ಆರಾಧನೆ ಅಲ್ಲ, ನೀವು ಮನೆಯಿಂದ ತಯಾರಾಗಿ ಬರುವಾಗಲೇ ಆರಾಧಿಸಿಕೊಂಡು ಬರಬೇಕು. You heard the testimonies now? ನೀವು ಸಾಕ್ಷಿಯನ್ನು ಕೇಳಿದಿರಲ್ವಾ? ಅದೆಲ್ಲ ಎನ್ಸುವಾಗ್ಲೇನೆ ಗೊತ್ತಾಗುತ್ತೆ, ನನ್ನ ಮನೆಯಿಂದನೇ ದೇವರ ಹತ್ರ ನಾನು ಹೋಗ್ತೇನೆ, ಅವ್ರ ಹತ್ರನೇ ಮಾತಾಡ್ತಾ ಇದ್ದೀನಿ, ಅವ್ರ ಹತ್ರನೇ ನಾನು ಆರಾಧನೆ ಮಾಡಬೇಕು, ಮನೆಯಿಂದಲೇ ಆರಾಧನೆ ತರಬೇಕು. ಅದು ಮೊದಲನೇದಾಗಿ ಕಂಡೀಷನ್. ಅದು ಸ್ವಲ್ಪ ಕಷ್ಟದ ಕಂಡೀಷನ್. ಅದೇ ಮೊದಲನೆಯ ಕಟ್ಟಳೆ ಆಗಿದೆ. ವಾಟ್ ಇಸ್ ದ ಡಿಫಿಕಲ್ಟಿ ಇನ್ ಬ್ರಿಂಗಿಂಗ್ ದ ವರ್ಷಿಪ್ ಫ್ರಮ್ ಹೌಸ್? ಏನು ಕಷ್ಟ? ಮನೆಯಿಂದ ಆರಾಧನೆ ಹೊತ್ತುಕೊಂಡು ಬರೋದು ಏನು ಕಷ್ಟವಾಗಿದೆ? ಆವಾಗಲೇ ಅಯನ್ ಮಾಡಲಿಲ್ಲ, ಆವಾಗಲೇ ನನ್ನ ಬಟ್ಟೆ ಇಲ್ಲಿ ಸೇರಿ ಇಲ್ಲ, ಅಲ್ಲಿ ಇಲ್ಲ, ನನಗೆ ತಲೆ ಬಿಸಿ ಆಗ್ತದೆ. ಯು ಕೆನಾಟ್ ಹ್ಯಾವ್ ದಟ್. ಬಟ್ ವೆನ್ ಯು ಪ್ರಿಪೇರ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಳುವಾಗ ಅದೆಲ್ಲ ಕಷ್ಟವಾಗಿರುತ್ತದೆ. ಟ್ರೈ ದಿಸ್. ಆದರೆ ನೀವು ಪ್ರಯತ್ನಿಸಿಕೊಳ್ಳಿರಿ. God will speak to you what you want. ದೇವರು ನಿಮ್ಮೊಳಗೆ ಮಾತನಾಡ್ತಾರೆ ಏನು ಬೇಕೆಂಬುದಾಗಿ. The second condition is very difficult. ಎರಡನೆಯ ಒಂದು ಅಂಶ ಬಹಳ ಕಷ್ಟವಾಗಿರುತ್ತದೆ. First one is difficult. ಮೊದಲನೇದು ಸಹ ಅಂಶ ಕಷ್ಟವಾಗಿರುತ್ತದೆ. Second one is very difficult. ಎರಡನೇದು ಸಹ ಕಷ್ಟವಾಗಿರುತ್ತದೆ. Third one is very very difficult. ಮೂರನೇದು ಇನ್ನೂ ಕಷ್ಟವಾಗಿರುತ್ತದೆ. Second condition shall I tell you? ಎರಡನೇ ಕಂಡೀಷನ್ ನಾನು ಹೇಳಲು ಇಷ್ಟಪಡುತ್ತೇನೆ. From the house when you come, you carry the word of God. ನೀವು ಮನೆಯಿಂದ ಬರುವಾಗಲೇ ದೇವರ ವಾಕ್ಯನ ಹೊತ್ತುಕೊಂಡು ಬನ್ನಿರಿ. ಅದನ್ನ ಹೈಡ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಯಾರಾದ್ರೂ ನೋಡಿದ್ರೆ ಏನ್ ಹೇಳ್ತಾರೆ? ನೋ 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 ನೋ. ನೀವು ದೇವರ ವಾಕ್ಯನ ಅಡಗಿಸಿಕೊಂಡು carry the word of God with all power and might. ನೀವು ದೇವರ ವಾಕ್ಯವನ್ನು ಒಂದು ಒಳ್ಳೆ ಬಲದಿಂದ ಹೊತ್ತುಕೊಂಡು ಬನ್ನಿ. ಯಾಕೆ ಹೇಳ್ತೀನಂದ್ರೆ, ಯಾಕೆ ನಾನು ಹೇಳುತ್ತೇನೆಂದರೆ, this is sometimes when the family keeps fighting in the house. ಯಾಕೆ ಮನೆಯಲ್ಲಿ ಕೆಲವೊಮ್ಮೆ ನಾವು ಜಗಳಗಳನ್ನು ಮಾಡುತ್ತೇವೆ. That night would have been a fight in the house. ಒಂದು ವೇಳೆ ಹಿಂದಿನ ದಿವಸ ಜಗಳವಾಗಿರಬಹುದು. The neighbors would have watched that house. ಒಂದು ವೇಳೆ ಆ ಮನೆ ಪಕ್ಕದವರು ನಿಮಗೆ ವಿರುದ್ಧವಾಗಿ that house is going to the church. ನಾವು ಮನೆಯು ಒಂದು ಸಭೆಯಾಗಿ, the neighbors are seeing that this family is going to the church. ಮನೆ ಪಕ್ಕದವರು ಹೇಳಬೇಕು ಈ ಮನೆಯವರು ಒಂದು ಸಭೆಗೆ ಹೋಗುತ್ತಾರೆ ಎಂಬುದಾಗಿ. But the Satan will disturb that family for tomorrow going to the church should be have some quarrel. ಒಂದು ವೇಳೆ ಸೈತಾನನು ನಿಮ್ಮನ್ನು ಗಲಿಬಿಲಿ ಮಾಡೋದಕ್ಕಾಗಿ ಹಿಂದಿನ ದಿವಸ ಜಗಳವನ್ನು ಉಂಟು ಮಾಡಬಹುದು. He will try to tell you, are you feeling shame to carry the Bible? ನೀವು ಒಂದು ವೇಳೆ ಎಣಿಸಬಹುದು, ಈ ಬೈಬಲ್ ಅನ್ನು ಹೊತ್ತುಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗುತ್ತದೆ ಎಂಬುದಾಗಿ. The neighbors will talk about you. You had a fight last night, but today she is like a holy child. She is carrying the Bible. ಒಂದು ವೇಳೆ ಅಕ್ಕಪಕ್ಕದ ಮನೆಯವರು ಹೇಳು, ನಿನ್ನೆ ದಿವಸದಲ್ಲಿ ಮನೆಯಲ್ಲಿ ಜಗಳವಾಯಿತು, ಆದರೆ ಇವತ್ತು ಸತ್ಯವೇದವನ್ನು ಹಿಡ್ಕೊಂಡು ಹೋಗುತ್ತಿದ್ದಾರಲ್ಲ ಎಂಬುದಾಗಿ. ಅವರಿಗೆ ಗೊತ್ತಿಲ್ಲ ಈ ವಾಕ್ಯದಲ್ಲಿ ನಾನು ಸುತ್ತ ಹಾಕ್ತೀನಿ ಅಂತ. ಅವರಿಗೆ ಗೊತ್ತಿಲ್ಲ ಈ ವಾಕ್ಯದಲ್ಲಿ ನಾನು ಪರಿಶುದ್ಧನಾಗಿ ನಾನು ಇರುತ್ತೇನೆ ಎಂಬುದಾಗಿ. ತಲೆ ಮೇಲೆ ಹೀಗೆ ಇಟ್ಕೊಂಡು ಬರುವಾಗ, ನಾವು ದೇವರ ವಾಕ್ಯವನ್ನು ತಲೆ ಮೇಲೆ ಹೊತ್ತುಕೊಂಡು ಬರುವಾಗ, ಈ ವಾಕ್ಯಗಳನ್ನ ಇಟ್ಟುಕೊಂಡು ಬರುವಾಗ, what happens is you are cleansed by his holy blood. ಪರಿಶುದ್ಧ ರಕ್ತದಲ್ಲಿ ನೀವು ಪರಿಶುದ್ಧ ಆಗುತ್ತೀರಿ. When you walk like this, ನೀವು ದೇವರ ವಾಕ್ಯದ ಮೂಲಕ ನಡೆಯುವಾಗ, you don't know what miracle is happening next to you. ನಿನ್ನ ಪಕ್ಕದಲ್ಲಿ ಏನು ನಡೆಯುತ್ತದೆ, ಅದ್ಭುತ ನಡೀತಾ ನಿಮಗೆ ಗೊತ್ತಾಗುವುದಿಲ್ಲ. You keep walking and coming on the street. ನೀವು ನಡೆಯುತ್ತಾ ಬೀದಿಯಲ್ಲಿ ಬರುವಾಗ, in the bus, ಒಂದು ವೇಳೆ ಬಸ್, ಕಾರ್, but whatever is going next to you, ನಿನ್ನ ಪಕ್ಕದಲ್ಲಿ ಒಂದು ವೇಳೆ ಹೋಗುದಾದ್ರೆ, all satanic work will be destroyed, my child. ಎಲ್ಲ ಸೈತಾನನ ಕಾರ್ಯಗಳು ಎಲ್ಲವೂ ನಾಶವಾಗಿ ಹೋಗುತ್ತದೆ. Just by carrying the word of God. ನಿನ್ನ ಕೈಗಳಲ್ಲಿ ದೇವರ ವಾಕ್ಯವಿರುವುದರಿಂದ, ವಾಕ್ಯದಿಂದಲೇ ತಾನೇ ನನಗೆ ಬಿಡುಗಡೆ ಸಿಕ್ತು. ಈ ವಾಕ್ಯದ ಮೂಲಕವೇ ನನಗೆ ಬಿಡುಗಡೆ. It is the blood of God. ಇದೇ ಯಜ್ಞದ ಕುರಿಯಾದ ಆತನ ರಕ್ತವಾಗಿದೆ. Page by page. ಅದನ್ನು ಒಂದು ಪೇಜ್ ಆಗಿ ನೀವು ನೋಡಿರಿ. Every page
like this, ಒಂದೊಂದು ಹಾಳೆಗಳನ್ನು ತಿರುಗಿಸಿ ನೀವು ನೋಡಿರಿ, touching the holy blood. ಅದು ಒಂದೊಂದು ಪರಿಶುದ್ಧ ರಕ್ತವಾಗಿ ನಿಮಗೆ ಕಾಣಲ್ಪಡುತ್ತದೆ. Revelation 19:13 it says. ಪ್ರಕಟಣೆ 19:13 ವಾಕ್ಯ ಹೇಳುತ್ತದೆ. What it says, can somebody read? I've not gone to ಪ್ರಕಟಣೆ the 19ನೇ message. ಅಧ್ಯಾಯ 13th verse. 13ನೇ ವಾಕ್ಯ. His clothes were soaked in blood. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂಬುದು ಹೆಸರು. ದೇವರ ವಾಕ್ಯವೆಂಬುದೇ ಹೆಸರಂತೆ. He says he was soaked in blood and every word you're taking is the blood of God. ಅದು ನೋಡುತ್ತೇವೆ, ರಕ್ತ ಪ್ರೋಕ್ಷಿತವಾದ ಒಂದೊಂದು ವಸ್ತ್ರವೆಂಬುದಾಗಿ. ಇದನ್ನ ಹತ್ಕೊಂಡು ಬರ್ಲಿಕ್ಕೆ ಯಾಕೆ ನಾಚಿಗೆನಾ? ಇದನ್ನ ಎತ್ಕೊಂಡು ಬರ್ಲಿಕ್ಕೆ Is it a shame to carry the word of God? ಯಾಕೆ ದೇವರ ವಾಕ್ಯನ ಹೊತ್ತುಕೊಂಡು ಬರ್ಲಿಕ್ಕೆ ನಾಚಿಕೆ ಇದೆಯಾ? No. ಇಲ್ಲ. It is already told. Tomorrow there will be a condition. ನೀವೆಲ್ಲ ಚರ್ಚ್ಗೆ ಹೋಗ್ಬೇಡ್ರಿ. You don't go to church. No. If you go to church, you will be killed. ಇದು ಹೊಸದಾಗಿಲ್ಲ. Government what is bringing nowadays is not new. 2000 years before Christ could be born, when Daniel was worshipping, when he says, Nebuchadnezzar, this is the only God you should worship. If anybody is not worshipping, I'm going to kill. The rule was being put long back, not today. ಒಂದು ವೇಳೆ ನೀವು ಸಭೆಗೆ ಹೋಗುವುದಾದರೆ ನಿಮ್ಮನ್ನು ಕೊಲ್ಲುತ್ತಾರೆ ಎಂಬುದಾಗಿ ನಿಮಗೆ ಭಯ ತೋರಿಸಬಹುದು. ಅದು ಇವಾಗ ನಡೆಯುವಂಥ ವಿಷಯವಲ್ಲ, ದಾನಿಯೇಲನ ಕಾಲದಿಂದಲೇ ನಡೆದುಕೊಂಡು ಬಂದದ ಒಂದು ವಿಷಯವಾಗಿದೆ. But if you get a condition like that, will you all stay at home? ಒಂದು ವೇಳೆ ಆ ಥರ ನಿಮಗೆ ಕಟ್ಟಳೆಗಳು ಕೊಡೋದಾದರೆ ನೀವು ಮನೆಯಲ್ಲೇ ಇರುತ್ತೀರಾ? I have my holy blood of God with me. ನನಗೆ ರಕ್ತ ಪ್ರೋಕ್ಷಿತವಾದ ಒಂದು ದೇವರ ಸತ್ಯವಾಕ್ಯ I will go to church. ನಾನು ಸಭೆಗೆ ಹೋಗುತ್ತೇನೆ. ಮನೆಯಿಂದಲೇ I will take my worship to the church. ಮನೆಯಿಂದಲೇ ಆರಾಧನೆ ಮಾಡಿಕೊಂಡೆ ನಾನು I ಸಭೆಗೆ will carry the ಬರುತ್ತೇನೆ. word of God from my house. ನಾನು ಮನೆಯಿಂದಲೇ ದೇವರ ಸತ್ಯವೇದವನ್ನು ಹೊತ್ತುಕೊಂಡು ಬರುತ್ತೇನೆ. Nobody can stop me. ಯಾರಿಂದಲೂ ಅದು You want to ಸಾಧ್ಯವಿಲ್ಲ. raise my neck, take it. ನನ್ನ ತಲೆಯನ್ನು ಕತ್ತರಿಸುತ್ತಾರ ತೆಗೆಯಲಿ. But my church is the place where I'll speak to God and God will speak to me. ನನ್ನ ಸಭೆಯೇ ನಾನು ದೇವರೊಂದಿಗೆ ಮಾತನಾಡುವ ಒಂದು ಸ್ಥಳವಾಗಿದೆ. Everybody should come to church without missing. ಎಲ್ಲರೂ ಸಭೆಗೆ ಬರುವಾಗ ಒಂದು ಒಳ್ಳೆ ಆರಾಧನೆಯೊಂದಿಗೆ ಬರಬೇಕು. Carrying the word of God. ದೇವರ ಸತ್ಯವೇದವನ್ನು ಎತ್ತುಕೊಂಡು ಬನ್ನಿರಿ. Third condition is very difficult condition. ಮೂರನೆಯ ಒಂದು ಅಂಶ ಬಹಳ ಕಷ್ಟವಾಗಿದೆ. All these three conditions I go to every church and tell this is the three conditions. ನಾನು ಎಲ್ಲ ಸಭೆಗೆ ಹೋಗುದಾದ್ರೆ ಈ ಮೂರು ಕಟ್ಟಳೆಗಳನ್ನು ಹೇಳಿಕೊಂಡು ಬರುತ್ತೇನೆ. First is the worship from the house itself. ಮೊದಲನೇದು ಮನೆಯಿಂದಲೇ ಆರಾಧನೆ ಮಾಡಿಕೊಂಡು ಬರುವುದು. Second is taking the word of God with reverence from your house. ಎರಡನೇದಾಗಿ ಸತ್ಯವೇದವನ್ನು ನಿಮ್ಮ ಕರಗಳಲ್ಲಿ ಹೊತ್ತುಕೊಂಡು ಬರುವುದು. Third thing is very very difficult. ಮೂರನೇದು ಬಹಳ ಕಷ್ಟವಾಗಿದೆ. ಇಲ್ಲಿ ಚರ್ಚಿಗೆ ಬಂದು ಪಾಕೆಟ್ಗೂ ಹಾರ್ಟ್ಗೆ ಒಂದು ಕನೆಕ್ಷನ್ ಇದೆ ನೋಡಿ, ಎಷ್ಟು ಕೊಡಬೇಕು, ಈ ಕೊಡೋದ 10 ರೂಪಾಯಿ ಹಾಕೋಣ, ನೋ ಮನೆಯಿಂದ ಬರುವಾಗಲೇ ನಿಮ್ಮ ಆಫರಿಂಗ್ ಅಲ್ಲೇ ತೀರ್ಮಾನ ಮಾಡಬೇಕು. ನೀವು You have to take your offering from your house and keep the offering to God. This is for you, Lord. ನೀವು ಮನೆಯಿಂದ ಬರುವಾಗಲೇ ಕಾಣಿಕೆಯನ್ನು ದೇವರಿಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿಕೊಂಡೇ ಬರಬೇಕು, ಇಲ್ಲಿ ಬಂದಲ್ಲ. Big war is there between the heart and the pocket. ಒಂದು ದೊಡ್ಡ ಯುದ್ಧವೇ ಆಗುತ್ತದೆ ಸಭೆಗೆ ಕಾಣಿಕೆಯನ್ನು ಕೊಡುವಾಗ, ನಿಮ್ಮ ಹೃದಯದಲ್ಲಿಯೂ ನಿಮ್ಮ ಪಾಕೆಟ್ಗಳಲ್ಲಿಯೂ. Can I give 100 rupees? ಒಂದು 100 ರೂಪಾಯಿ ಕೊಡುವನ? Why I should give it to God? ಯಾಕೆ ನಾನು ದೇವರಿಗೆ ಕೊಡಬೇಕು? Oh, I will put only 10 rupees. 10 ರೂಪಾಯಿ ಕೊಟ್ಟರೆ ಸಾಕಲ್ಲವಾ? No, my dear children. ದೇವರ ಮಕ್ಕಳೇ, ಈ ರೀತಿಯಾಗಿ ಬೇಡ. When you think that I am going to give so much to my Lord, ನೀವು ನಿಮ್ಮ ಆಲೋಚನೆ ಮಾಡಿ ಇಷ್ಟೊಂದು ನಾವು ದೇವರಿಗೆ ಕೊಡಬೇಕು. ಥಿಂಕಿಂಗ್ ನಮ್ಮ ಹೃದಯದಲ್ಲಿ ಏನು ಎನ್ಸಿದಿರಾ ಅಂತ ದೇವರು ನೋಡಿರ್ತಾರಂತ. ನಾವು ಹೃದಯದಲ್ಲಿ ಆಲೋಚಿಸುವಾಗಲೇ ದೇವರು ನೋಡಿರುತ್ತಾರೆ. There itself is a blessing starts for you. ಆಗಲೇ ನಿಮಗೆ ಅದು ಪರಲೋಕದಿಂದ ಆಶೀರ್ವಾದ ಉಂಟಾಗುತ್ತದೆ. When you decide itself is a blessing starts for you, my ನೀವು child. ಹೃದಯದಲ್ಲಿ ತೀರ್ಮಾನ ಮಾಡುವಾಗಲೇ ನಿಮಗೆ ಆಶೀರ್ವಾದಗಳು When you ದೊರೆಯಲ್ಪಡುತ್ತದೆ. deliver the offering there to God, ನೀವು ಆ ಸ್ಥಳದಲ್ಲಿ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವಾಗ blessing is completed. ಓ, ನಿಮ್ಮ ಆಶೀರ್ವಾದ ಪರಿಪೂರ್ಣವಾಗುತ್ತದೆ. It is not when you give 100 rupees I get 200 rupees. No. ನೀವು 100 ರೂಪಾಯಿ ಕೊಡೋದಾದ್ರೆ 200 ರೂಪಾಯಿ ಅಂತ ಅಲ್ಲ. That is not the blessing. ಅದು ಆಶೀರ್ವಾದವಲ್ಲ.
You are being saved from all these testimonies now. ಈಗ ನಾವು ಕೇಳಿದ ಒಂದು ಸಾಕ್ಷಿಗಳ ಮೂಲಕವಾಗಿ If ರಕ್ಷಿಸಲ್ಪಡುತ್ತೇವೆ. the hot water has been fallen on the feet, she would have gone to the hospital. ಬಿಸಿ ನೀರು ಕಾಲಿಗೆ ಬೀರುವಾಗ ಒಂದು ವೇಳೆ ಅವಳು ಆಸ್ಪತ್ರೆಗೆ ಓಡಿರಬಹುದಿತ್ತು. How much you should have spent there? ಆಸ್ಪತ್ರೆಗೆ ಎಷ್ಟೊಂದು ಖರ್ಚು ಮಾಡಬೇಕಿತ್ತು. When my house has been cleansed, he was not even praying, but the rain came and it was cleaned. ಪ್ರಾರ್ಥನೆ ಮಾಡೋದಕ್ಕೆ ಮುಂಚಿತವಾಗಿ ಮಳೆ ನೀರು ಬಂತು, ಆದ್ರೆ ಮನೆಯು ಶುದ್ಧವಾಯಿತು. ಅಲ್ಲಿ ಲೇಬರ್ ಕೊಡಬೇಕಂದ್ರೆ ಎಷ್ಟು ಖರ್ಚು ಮಾಡಿರ್ಬೇಕು? ಅಲ್ಲಿ ಒಂದು ಕೆಲಸಗಾರರಿಗೆ ಕೊಡಬೇಕಂದ್ರೆ ಎಷ್ಟು ಖರ್ಚಾಗಿರಬೇಕಿತ್ತು. ಒಂದೇ ತೀರ್ಮಾನ, I decided in my heart. ನಾವು ಒಂದೇ ತೀರ್ಮಾನ ನನ್ನ I ಹೃದಯದೊಳಗೆ want to ಮಾಡಿದೆ. give it to my God. ನಾನು ನನ್ನ ದೇವರಿಗೆ ಕೊಡಬೇಕು. That is the blessing. ಅದೇನೇ ಆಶೀರ್ವಾದ. How many of you are going to take decision like this? ಎಷ್ಟು ಮಂದಿ ಇವತ್ತಿನ ದಿವಸದಲ್ಲಿ ತೀರ್ಮಾನ ತಗೊಳ್ಳಲು ಇಷ್ಟಪಡ್ತಾರೆ? ಅವ್ರಿಗೆ ಹೇಳ್ಬೇಡ್ರಿ, ನಾನು 50 ರೂಪಾಯಿ ಕೊಟ್ಟೆ, 100 ರೂಪಾಯಿ ಕೊಟ್ಟೆ. No, don't tell anything. You come and deliver it and God has seen you all that. ಯಾರಿಗೆ ಹೇಳಬೇಡಿರಿ ನಾನು ಇಷ್ಟು ಕೊಡುತ್ತೇನೆ ಅಷ್ಟು ಕೊಡುತ್ತೇನೆ ಎಂಬುದಾಗಿ, ದೇವರಿಗೆ ಮಾತ್ರವೇ ಗೊತ್ತಾಗಲಿ. But the church should keep running every day. ಸಭೆಯು ಆಗಲೇ ಬೆಳೆಯುತ್ತದೆ. So this is what we wanted to say. These 3 conditions are very important. ಈ 3 ಒಂದು ಅಂಶಗಳು ಕಟ್ಟಳೆಗಳು ಮುಖ್ಯವಾಗಿದೆ Is this ಸಭೆಗೆ. anything impossible with God or possible with God? Everything is possible with God. ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. Zechariah 8:6 says, all are impossible by human, but it is possible by God anta. ಜಕರೀಯನ ಪುಸ್ತಕದಲ್ಲಿ ನಾವು ನೋಡುವಾಗ ಮನುಷ್ಯರಿಂದ ಎಲ್ಲವೂ ಅಸಾಧ್ಯವಾದದ್ದು He says, I am ದೇವರಿಂದ going to take ಸಾಧ್ಯವಾಗಿದೆ care of ಎಂಬುದಾಗಿ. all these aged people and the youngsters also. ಎಲ್ಲ ವಯಸ್ಸಾದವರಿಗೂ ಯವನಸ್ಥರಿಗೂ ದೇವರು ಅವರನ್ನು ಜವಾಬ್ದಾರಿಯನ್ನು In ತಗೊಳ್ಳಿಕ್ಕೆ. Luke 1:38 it says, is anything impossible with God? ಲೂಕ 1:38 ಹೇಳುತ್ತದೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ? I want to tell you a small illustration. ಒಂದು ಚಿಕ್ಕ ಒಂದು ಇದನ್ನು ಹೇಳ್ತೇನೆ, ಕಾರ್ಯವನ್ನು ಹೇಳ್ತೇನೆ. Is it impossible or possible? Is it possible with God? ದೇವರಿಗೆ ಅಸಾಧ್ಯವ ಇಲ್ಲ ಸಾಧ್ಯವ ಎಂಬುದಾಗಿ. Everything is possible with God. ಎಲ್ಲವೂ ದೇವರಿಂದ ಸಾಧ್ಯವಾಗಿದೆ. If there is a small illustration told to you all, let me think if is it possible with God. ಒಂದು ಚಿಕ್ಕ ಕಾರ್ಯವನ್ನು ನಾನು ನಿಮಗೆ ಹೇಳ್ತೇನೆ, ದೇವರಿಗೆ ಅಸಾಧ್ಯವಾದ ಯಾವುದಾದ್ರೂ ಉಂಟೋ ಎಂಬುದಾಗಿ. There is a beautiful forest here. ಒಂದು ಸುಂದರವಾದ ಕಾಡು ಇದೆ. There's a forest, everything is greenish. ಕಾಡಿನಲ್ಲಿ ಎಲ್ಲ ನೋಡಿ ಹಸಿರಾಗಿದೆ. You have lovely food to eat in all greenish way. ಎಲ್ಲ ಒಂದು ಸುಂದರವಾಗಿ ತಿನ್ನಲು ಅವರೆಲ್ಲ ಹಸಿರಾದ ಕಾರ್ಯಗಳಿದೆ ಅಲ್ಲಿ. There's a beautiful big mother deer is here. ಅಲ್ಲಿ ಒಂದು ತಾಯಿ ಜಿಂಕೆ ಇದೆ. There is a child deer is also the other side. ಮಗು ಜಿಂಕೆಯು ಅಲ್ಲಿ ಮೇಯ್ತಾ ಇದೆ. Is it possible with God? ಇದು ದೇವರಿಂದ ಸಾಧ್ಯವಾಗಿದೆ. You'll have to remember that word. ನೀವು ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಿರಿ, ದೇವರಿಂದ ಅಸಾಧ್ಯವಾದದ್ದು ಯಾವುದಾದ್ರೂ I have ಉಂಟೋ? not gone to the main sermon at all. ದೊಡ್ಡ ಒಂದು ಬೋಧನೆ ನಾನು ಹೇಳ್ತಾ ಇಲ್ಲ. When this tiger and the mother and child are eating so beautifully, everything is nice. ತಾಯಿ ಜಿಂಕೆ ಮಗು ಜಿಂಕೆಯು ಸುಂದರವಾಗಿ ಮೇಯ್ತಿರುವಾಗ ಒಂದು ಹುಲಿಯು ಅದನ್ನು ನೋಡುತ್ತದೆ. The family is also very nicely going on. Everything is fine in the family. ಕುಟುಂಬವು ಸುಂದರವಾಗಿ ಹೋಗುತ್ತಿರುತ್ತದೆ, ಕುಟುಂಬ All of a ಚೆನ್ನಾಗಿ sudden there is a fire behind. ಚೆನ್ನಾಗಿ ನಡೆಯುತ್ತಿರುವಾಗಲೇ ಪಕ್ಕವಾಗಿ ನೋಡುವಾಗ ಬೆಂಕಿಯು ಉರಿತಾ ಇರುತ್ತದೆ. The fire cannot go behind. The deer cannot go behind. ಜಿಂಕೆಗೆ ಆ ಬೆಂಕಿಯ ಹಿಂದೆ ಓಡ್ಲಿಕ್ಕೆ ಆಗುದಿಲ್ಲ. When the fire is there, a deer cannot go behind. It has to go forward only. ಹಿಂದೆಯಲ್ಲಿ ಬೆಂಕಿ ಉರಿತಾ ಉಂಟು, ಹಿಂದೆಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. When the child deer is also, it cannot go behind. It can go forward. ಆ ಜಿಂಕೆ ಮರಿಗೆ ಸಹ ಹಿಂದೆಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. Fire is one side. ಒಂದು ಕಡೆ ಬೆಂಕಿ ಉರಿತಾ ಇದೆ. When the child deer wants to go forward, ಜಿಂಕೆಯ ಮರಿಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಸೆ ಇದೆ. before to that 10 feet before, there is a tiger waiting to eat that child deer. 10 ಅಡಿ ಮುಂದಕ್ಕೆ ಒಂದು ಹುಲಿಯು ಜಿಂಕೆ ಮರಿಯನ್ನು ತಿನ್ಲಿಕ್ಕೆ ಕಾಯ್ತಾ ಇತ್ತು. There is a fire this side. ಹಿಂದೆಗಡೆ ಬೆಂಕಿ. There is a tiger waiting to kill the child. ಮುಂದೆ ಒಂದು ಹುಲಿಯು ಮರಿಯನ್ನು ತಿನ್ನಲು ಕಾಯ್ತಾ ಇದೆ. The mother is alone. ಈಗ ಒಂದು ತಾಯಿ ಜಿಂಕೆಯು ಒಂಟಿಯಾಗಿದೆ. When mother want to go forward, ತಾಯಿಗೆ ಮುಂದಕ್ಕೆ ಹೋಗಲಿಕ್ಕೆ ಕಾಯ್ತಾ ಇದೆ. there is a hunter another 10 feet waiting to kill the mother tiger. ಒಂದು ಬೇಟೆಗಾರನು ಅವನು ತಾಯಿಯನ್ನು ಕೊಲ್ಲಲಿಕ್ಕೆ ಕಾಯ್ತಾ ಇದೆ. There is a hunter here. ಒಂದು ಬೇಟೆಗಾರನು ಕಾಯ್ತಾ There is ಇದ್ದಾನೆ. a tiger. ಆ ಕಡೆ ನೋಡಿದ್ರೆ ಹುಲಿಯು, There is a fire. ಹಿಂದೆಗಡೆ ಬೆಂಕಿ. Is it possible with God?
ದೇವರಿಂದ ಅಸಾಧ್ಯವಾದ ಯಾವ್ದಾದ್ರು ನನ್ನ ಉಂಟಾ? ಫ್ಯಾಮಿಲಿಯಲ್ಲಿ ಸಹ ಚೆನ್ನಾಗಿತ್ತಪ್ಪ. ನನ್ನ ಕುಟುಂಬ ಇದ್ದಾಗಿ ನನ್ನ ಮಗಳು ಸಿಕ್ಕಾಕ್ಬಿಟ್ಲು, ಚಂದ ಓದ್ತಿದ್ಲು, ಫಸ್ಟ್ ರ್ಯಾಂಕ್ ಬಂದ್ಲು. ಅದು ಏನು ಕನ್ಯೆ ಆಯ್ತು, ಏನಾಯ್ತು, ಯಾರೇನು ಮಾಟ ಮಂತ್ರ ಮಾಡಿದ್ರು, ಓ ಅವಳು ಇದ್ದಕ್ಕಿದ್ದಾಗಿ ಏನೋ ಮಾಡಿಬಿಟ್ರಲ್ಲಪ್ಪ. ಒಂದು ಸಿಂಹ ಬಂದ ಹಾಗೆ, ಒಂದು ಟೈಗರ್ ಬಂದು ನಿಂತ ಹಾಗೆ. ಮೈ ಚೈಲ್ಡ್ ಇಸ್ ಗೆಟಿಂಗ್ ಸಿಕ್ ಎವ್ರಿ ಡೇ ಅಂಡ್ ಐ ಹ್ಯಾವ್ ಬೀನ್ ಕಾಟ್ ವಿತ್ ದ ಫೈರ್. ಐ ಕೆನಾಟ್ ಗೋ ಬಿಹೈಂಡ್. ದೇರ್ ಇಸ್ a hunter waiting for me to kill. My family is being trapped in every corner. How will God help me in this? ನನ್ನ ಕುಟುಂಬವೂ ಸಹ ಆ ರೀತಿಯಾಗಿ ಕಾಣ್ತದೆ. ಹಿಂದೆಗಡೆ ಬೆಂಕಿಯ ಒಂದು ಅನುಭವ, ಮುಂದೆಗಡೆ ನೋಡಿದ್ರೆ ಹುಲಿಯು, ಇನ್ನೊಂದು ಕಡೆ ನೋಡೋ ಬೇಟೆಗಾರನು ಕಾಯ್ತಿರುವಾಗ ಯಾವ ಮಂತ್ರ ತಂತ್ರ ಕಟ್ಟುಗಳು ಒಂದು ವೇಳೆ ಕುಟುಂಬಕ್ಕೆ ವಿರುದ್ಧವಾಗಿ ಎದ್ದು ನಿಂತರೂ ಸಹ ದೇವರಿಂದ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟಾ? It is possible with God. ದೇವರಿಗೆ ಎಲ್ಲವೂ ಸಾಧ್ಯ. ಇದು ಹೇಗೆ ಮಾಡ್ತಾರೆ? You know what God does? ದೇವರು ಏನು ಮಾಡಿದರೆ ಗೊತ್ತಾ? With 1 second, 1 ಸೆಕೆಂಡಲ್ಲಿ there is a thunder and heavenly glory. ಪರಲೋಕದಿಂದ ಒಂದು ಗುಡುಗು There is a lightning. ಮಿಂಚು ಬೆಳಗಿತು. There is a rain coming together. ಮಳೆಯು ಬಂತು. When the rain comes, the fire is stopped. ಮಳೆಯು ಆಕಾಶದಿಂದ ಸುರಿಯುವಾಗ ಬೆಂಕಿಯು, When the thunder comes, the tiger runs away. ಬೆಂಕಿಯು ಆರಿ ಹೋಯಿತು. ಗುಡುಗು ಬರುವಾಗ The ಹುಲಿ tiger ಹೆದರಿ cannot ಓಡಿಯಾಯ್ತು. stand with the sound. ಹುಲಿಗೆ ಆ ಸ್ಥಳದ ಶಬ್ದದಿಂದ ನಿಲ್ಲಕ್ಕೆ When the ಸಾಧ್ಯವಾಗಲಿಲ್ಲ. lightning comes, the hunter becomes blind. ಆ ಗುಡುಗು ಮಿಂಚು ಬಂದದ್ರಿಂದ ಬೇಟೆಗಾರನ ಕಣ್ಣು All ಕುರುಡಾಯಿತು. in 1 second, God can do mighty wonders in your life. ಒಂದೇ ಒಂದು ನಿಮಿಷದಲ್ಲಿ ದೇವರಿಗೆ ಎಲ್ಲವನ್ನು ಬದಲಾಯಿಸಲಿಕ್ಕೂ ಸಾಧ್ಯವಾಗಿದೆ. It is so wonderful in our God's presence. ಅದೇ ಒಂದು ಬಹಳ ಒಂದು ದೇವರ ಪ್ರಸನ್ನತೆಯಲ್ಲಿ ನಡೆಯುವ ಕಾರ್ಯವಾಗಿದೆ. From your house, bring your worship. ಮನೆಯಿಂದ ಹೊರಡುವಾಗಲೇ ಆರಾಧನೆ From your house, carry the word of God. ದೇವರ ವಾಕ್ಯನ ಹೊತ್ತುಕೊಂಡು ಬನ್ನಿರಿ. From your house, bring your offering. ಮನೆಯಿಂದ ಬರುವಾಗಲೇ ಕಾಣಿಕೆಯನ್ನು ತೀರ್ಮಾನ ಮಾಡಿಕೊಳ್ಳಿರಿ. All this, God loves it so much. ಇದೆಲ್ಲವೂ ದೇವರು ಪ್ರೀತಿಸುವಂತದ್ದಾಗಿದೆ. Whatever is your problem is, ನಿಮ್ಮ ಹೋರಾಟಗಳು ಯಾವುದೇ ಸಹ ಇರಬಹುದು. the unexplainable problem can be there. ವಿವರಿಸಲಿಕ್ಕೆ ಅಸಾಧ್ಯವಾದ ತೊಂದರೆಗಳಿರಬಹುದು. Oh, they will deny you. They will tell you are unfit for anything. ಎಲ್ಲರೂ ಹೇಳಬಹುದು ನೀನು ಯಾವುದಕ್ಕೆ ಪ್ರಯೋಜನ ಇಲ್ಲದವರೆಂಬುದಾಗಿ. But with God, 1 second, 1 minute is sufficient to change everything. ದೇವರಿಗೆ ಒಂದೇ ನಿಮಿಷವು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯವಾಗಿದೆ. I want you all to believe and just bow down. ಎಲ್ಲರ ತಲೆಗಳನ್ನು ಬಗ್ಗಿಸೋಣ. You tell your own problem today. ನಿಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ಹೇಳಿರಿ. Don't tell it to everybody. ಯಾರ ಮುಂದೆ ನೀವು ಹೇಳಬೇಡಿರಿ. God is seeing your heart, my child. ನಿಮ್ಮ ಹೃದಯವನ್ನು ಈ ಗಳಿಗೆ ದೇವರು ನೋಡುತ್ತಿದ್ದಾರೆ. God is seeing your heart, my friend. ದೇವರು ಸ್ನೇಹಿತನೇ ನಿಮ್ಮ ಹೃದಯವನ್ನು ದೇವರು ನೋಡುತ್ತಿದ್ದಾರೆ. Tell him your problem now. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿರಿ. I want this to be solved, Lord. ದೇವರೇ ನನ್ನ ಈ ಎಲ್ಲ ಸಮಸ್ಯೆಗಳು ಬದಲಾಯಿಸಬೇಕು. Touch my friend who is hunger and thirst for your salvation. ದೇವರೇ ನಿನ್ನ ಸ್ನೇಹಿತನನ್ನು ಮುಟ್ಟಪ್ಪ. Somebody is praying like that. ಯಾರೊಬ್ಬರು ಇಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. I want my friend to be touched to your glory, Lord. ನನ್ನ ಸ್ನೇಹಿತನನ್ನು ನೀನು ಮುಟ್ಟಬೇಕೆಂಬುದಾಗಿ ಯಾರೋ ಪ್ರಾರ್ಥಿಸುತ್ತಿದ್ದಾರೆ. Yes, my child, God is answering your prayer. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿದ್ದಾರೆ. ಶಕತಿ ಕಿರು ತಿರುತ ಸೆಕೆಂಡ್ ದೇವರಲ್ಲಿ ತೀನೆಲ್ಲ ಶಕತಿ Again and again God is showing. ಮತ್ತೆ ಮತ್ತೆ ದೇವರು ನನಗೆ ತೋರಿಸ್ತಾ ಇದ್ದಾರೆ. Your tears have been seen, my daughter. ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ ಮಗಳೇ. How much should I cry? ಎಷ್ಟೊಂದು ಕಣ್ಣೀರು ದುಃಖವನ್ನು ನಾನು I ಪಡುತ್ತಿದ್ದೇನೆ. have seen your tears, my child. ನಾನು ನಿನ್ನ ಕಣ್ಣೀರನ್ನು ನೋಡುತ್ತಿದ್ದೇನೆ. Don't worry. ನೀನು ಚಿಂತೆ ಮಾಡಬೇಡ. I will answer your prayer very quickly. ನಾನು ಶೀಘ್ರದಲ್ಲಿ ನಿನಗೆ ಉತ್ತರ ಕೊಡಲಿಕ್ಕಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. Financial problems are so much. ದೇವರ ಅನೇಕ ತೊಂದರೆ ಹೋರಾಟಗಳ ಮಧ್ಯದಲ್ಲಿ Somebody is getting cheated. ದೇವರು ಒಬ್ಬರು ವಂಚಿಸಲ್ಪಟ್ಟಿದ್ದಾರೆ. Oh, that money has to come back, Lord. ದೇವನೇ ಕಳೆದು ಹೋದ ಹಣವು ತಿರುಗಿ ಬರಬೇಕು ಸ್ವಾಮಿ. Let them get it, oh Father, and stand here as a testimony, oh Father God. ಅವರಿಗೆ ಅದು ಸಿಕ್ಕಿ ಇಲ್ಲಿ ಸಾಕ್ಷಿಯಾಗಿ ನಿಲ್ಲಲಿ ಯೇಸುವೆ. You are going to do it right now, oh Father God. ದೇವರ ಈ ಗಳಿಗೆಯಲ್ಲಿ ನೀನು ಮಾಡುತ್ತಿರುವುದಕ್ಕಾಗಿ ನಿನಗೆ You are ಸ್ತೋತ್ರ. going to speak to the heart of those people and return it immediately, oh Father ದೇವರೇ God. ನೀನು ಆ ತರ ಒಂದು ಮನುಷ್ಯರೊಂದಿಗೆ
ಮಧ್ಯದೊಂದಿಗೆ ಮಾತನಾಡಿ ಅವರು ಕೊಡಬೇಕಾದ ಹಣವನ್ನು ಹಿಂತಿರುಗಿ ಕೊಡುವಂತೆ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. You have seen the children's heart prayer, Father God. ದೇವರೇ, ನಿನ್ನ ಮಕ್ಕಳ ಹೃದಯದ ಪ್ರಾರ್ಥನೆ ನೀನು ಕೇಳಿದಕ್ಕಾಗಿ ಸ್ತೋತ್ರ. Thank you for hearing it, Lord. ದೇವರೇ, ನೀನು ಕೇಳಿದಕ್ಕಾಗಿ ವಂದನೆಗಳು. In Jesus' name. ಯೇಸುವಿನ ನಾಮದಲ್ಲಿ. I don't know, I'm not going to the sermon, but God is trying to deliver certain things. Why? ನನಗೆ ಇದು ಬೋಧನೆ ಮಾಡಲಿಕ್ಕೆ ಮುಂದೆ ಆಗ್ತಾ ಇರಲಿಲ್ಲ. ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. When I ಯಾಕೆಂತ say ಗೊತ್ತಿಲ್ಲ. prayers, ನಾನು ಪ್ರಾರ್ಥನೆ ಮಾಡುತ್ತಿರುವಾಗ I want to say a few prayer points to see mentioned, because this place is going to raise with prayer people. ಕೆಲವು ಪ್ರಾರ್ಥನೆ ಅಂಶಗಳನ್ನು ದೇವರು ನಿಮ್ಮ ಮಧ್ಯದಲ್ಲಿ ಕೊಡಲು ಇಷ್ಟಪಡುತ್ತಿದ್ದಾರೆ. My dear child, everybody's prayer are going to be answered. ನಿಲ್ಲಿ ಕುಳಿತಿರೋ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಯನ್ನು ದೇವರು ಉತ್ತರ ಕೊಡಲಿಕ್ಕಿದ್ದಾರೆ. Everybody are coming with tears for prayer. ಎಲ್ಲರೂ ಕಣ್ಣೀರಿನ ಮಧ್ಯದಲ್ಲಿ ಈ ಸ್ಥಳದಲ್ಲಿ ನೀವು ಬಂದಿದ್ದೀರಿ. Your reverend is not an ordinary man. ನಿಮ್ಮ ಬೋಧಕರೊಂದು ಸಾಧಾರಣವಾದ ಮನುಷ್ಯನಲ್ಲ. He is going to sharpen you more into prayers. ಆತನು ಅವರು ಇನ್ನೂ ನಿಮ್ಮನ್ನು ಹೆಚ್ಚಾಗಿ ಪ್ರಾರ್ಥನೆ ಚೂಪಾಗಿ ನಡೆಸಲಿಕ್ಕಿದ್ದಾರೆ. As he says in James 5:16 and 17, he will tell the elders to go and pray for the sick. ಯಾಕೋಬ 5ನೇ ಅಧ್ಯಾಯ 16-17 ಹೇಳುತ್ತಾರೆ, ಹಿರಿಯರು ಹೋಗಿ ಪ್ರಾರ್ಥಿಸಿರಿ ಎಂಬುದಾಗಿ. You will pour the oil upon them and anoint them and pray that the sick will be destroyed. ನೀವು ಹೋಗಿ ಎಣ್ಣೆಯನ್ನು ಸುರಿದು ಹಚ್ಚಿ ಪ್ರಾರ್ಥಿಸಿರಿ ಎಂಬುದಾಗಿ, ರೋಗಿಗಳ ಮೇಲೆ ಹಚ್ಚಿರಿ ಎಂಬುದಾಗಿ. This is the church where God is raising the prayer session people. ಈ ಸಭೆಯನ್ನು ಆ ತರವಾಗಿ ದೇವರು ಪ್ರಾರ್ಥನೆಯೊಂದಿಗೆ ಎಬ್ಬಿಸಲಿಕ್ಕಿದ್ದಾರೆ. That is the gift this church has got. ಒಂದು ಈ ಸಭೆಗೆ ಆ ತರ ಒಂದು ವರವನ್ನು ದೇವರು ಕೊಡಲಿಕ್ಕಿದ್ದಾರೆ. I want you all to continue to pray. ನೀವು ಸತತವಾಗಿ ಪ್ರಾರ್ಥಿಸಿರಿ. Will you all pray, my dear friends? ನೀವು ಪ್ರಾರ್ಥಿಸುತ್ತೀರಾ? Will you all obey your reverend and keep praying continually? ನಿಮ್ಮ ಬೋಧಕರಿಗೆ ವಿಧೇಯರಾಗಿ ನೀವು ಸತತವಾಗಿ It is ಪ್ರಾರ್ಥನೆಯಲ್ಲಿ not only on Sundays. ಬರೀ ಭಾನುವಾರ It ದಿವಸದಲ್ಲಿ is ಅಲ್ಲ. not just get up in the morning and say one amen and come out. No. ಬೆಳಗಿನ ಮುಂಚಾನೆಯಲ್ಲಿ ಒಂದು ಮಾತ್ರ ಆಮೇನ್ ಎಂಬ ಹೇಳಿ ಬರುವುದು It is ಮಾತ್ರವಲ್ಲ. not before going to bed one small 5 minutes pray. No. ರಾತ್ರಿ ಮಲಗೋ ಮುಂಚೆ ಒಂದು ಮಾತು ಚಿಕ್ಕ ಪ್ರಾರ್ಥನೆ ಹೇಳಿ ಮಲಗುವುದಲ್ಲ. Who will pray for 1 Timothy 2:1-2? 1 ತಿಮೋಥಿ 1:2 ಹೇಳಿರೋ ಹಾಗೆ ನೀವು ಪ್ರಾರ್ಥಿಸಬೇಕು. Can somebody read the word of God? ದೇವರ ವಾಕ್ಯನ ಯಾರು 1 ತಿಮೋಥಿಯವರಿಗೆ ಬರೆದ Who will ಪುಸ್ತಕ. pray for this? ಯಾರು ಪ್ರಾರ್ಥಿಸುವರು? 1 Timothy 2:1. 1 ತಿಮೋಥಿಯವರಿಗೆ ಬರೆದ ಪುಸ್ತಕ 2nd chapter and 1. 2ನೇ ಅಧ್ಯಾಯ 1ನೇ ವಾಕ್ಯ. 1 Timothy. Oh, wonderful. God says, yes, it is in English, it is very nice. You have to pray for the leaders, pray for the authoritarians, pray right from the president till the last core people of this government. Who is going to pray for that? ಆಂಗ್ಲದಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಸುಖ ಸಮಾಧಾನಗಳು ಉಂಟಾಗುವಂತೆಯೂ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳು ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. But somebody will think, well, God will hear my prayer. ಕೆಲವರು ನೆನೆಸುತ್ತೀರಿ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರಾ? When you kneel down, my friend, ಮೊಣಕಲನ್ನು ಹಾಕುವಾಗ, when you pray for the authoritarians people, ನೀವು ಮೊಣಕಲ ಹಾಕಿ ಅರಸುಗಳಿಗಾಗಿ ಅಧಿಕಾರಿಗಳಿಗಾಗಿ ವಿಜ್ಞಾಪನೆ ಮಾಡುವಾಗ, God is hearing that. ದೇವರು ಅದನ್ನು ಕೇಳಲಿಕ್ಕೆ ಇಷ್ಟಪಡುತ್ತಾನೆ. God will answer that. ದೇವರು ಉತ್ತರ ಕೊಡಲಿ ಸಹ ತಯಾರಾಗಿದ್ದಾರೆ. All wrong decisions what they are taking will be set right for the righteous people. ಯಾವ ಕಾರ್ಯಗಳು ತಪ್ಪಾಗಿ ತೆಗೆಯುವಾಗ ನಿಮ್ಮ ಪ್ರಾರ್ಥನೆ ಮೂಲಕದಿಂದಾಗಿ ದೇವರು There is going to be a righteous prayer in bed of this people. ನೀತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳುವ ಆತನಾಗಿದ್ದಾನೆ. God is the only God listening. In John 3:13 it says very nicely. ಯೋಹಾನನು ಬರೆದ ಸುವಾರ್ತೆ 3:3 ನಾವು ನೋಡುತ್ತಿದ್ದೇವೆ, ಆತನು ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ. My Lord Jesus is here in this place. ನಮ್ಮ ಯೇಸು ಕ್ರಿಸ್ತನು ಈ ಸ್ಥಳದಲ್ಲಿ ಇದ್ದಾರೆ. The same time he is kneeling down before the Father. ತಂದೆಯ ಮುಂದೆ ಆತ ಮೊಣಕಲು ಹಾಕಿ ನಾವು ನೋಡುವ. He is receiving my prayer. ಆತನು ನನ್ನ ಪ್ರಾರ್ಥನೆಯನ್ನು At the same time he is begging the Father. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನ ತಂದೆಯಾದ ದೇವರ At ಬಳಿ the same time he is receiving our prayer. ಅದೇ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಆತನು ಸ್ವೀಕರಿಸುವಾಗ He is asking Father to answer you. ತಂದೆಯಾದ ದೇವರ ಬಳಿ ಆತನು ಬಗ್ಗಿಕೊಂಡು ಕೇಳುತ್ತಿದ್ದಾನೆ, My child ಪ್ರಾರ್ಥನೆಗೆ is ಉತ್ತರ not ಕೊಡು. praying for herself. ಓ ನನ್ನ ಮಗಳು ತನಗಾಗಿ ಪ್ರಾರ್ಥಿಸುತ್ತಿಲ್ಲ, She is praying for the nation. ಆತಳು ರಾಜ್ಯಗಳಿಗಾಗಿ She is ಪ್ರಾರ್ಥಿಸುತ್ತಿದ್ದಾಳೆ, praying for the leaders. ಆ ಅಧಿಕಾರಿಗಳಿಗಾಗಿ She is ಪ್ರಾರ್ಥಿಸುತ್ತಿದ್ದಾರೆ, praying for the church congregation. ಸಭೆಗಾಗಿ She ಪ್ರಾರ್ಥಿಸುತ್ತಿದ್ದಾರೆ, is praying for
the sick people. ಅವರು ರೋಗಿಗಳಿಗಾಗಿ Not ಪ್ರಾರ್ಥಿಸುತ್ತಿದ್ದಾರೆ. for her she is praying. ಅವಳ ಸ್ವಂತ ಇದಕ್ಕಾಗಿ Oh, such a ಪ್ರಾರ್ಥಿಸುತ್ತಿಲ್ಲ. loving child I got. ಇಷ್ಟೊಂದು ಪ್ರೀತಿಯ ನನ್ನ ಮಗಳು ಎಂಬುದಾಗಿ. More powerful prayer is there. ಒಂದು ಬಹಳ ಶಕ್ತಿಯುತವಾದ ಪ್ರಾರ್ಥನೆ ಸಹ ಇದೆ. When you cry and pray. ನೀವು ಕಣ್ಣೀರು ಸುರಿಸುತ್ತಾ When you ಪ್ರಾರ್ಥಿಸುವಾಗ, really cry and pray. ನೀವು ಕಣ್ಣೀರು ಸುರಿಸಿ ಪ್ರಾರ್ಥಿಸುವಾಗ God loves to gather that tear, my dear child. ದೇವರು ನಿಮ್ಮ ಕಣ್ಣೀರನ್ನು ಅದನ್ನು ಒಟ್ಟಾಗಿ ಸೇರಿಸುತ್ತಿದ್ದಾನೆ ಎಂಬುದಾಗಿ You know ನೋಡುತ್ತಿದ್ದೇವೆ. there is a beautiful scene in the heaven. ನೀವು ಪರಲೋಕದಲ್ಲಿ ಒಂದು ಒಳ್ಳೆ ಸುಂದರವಾದ ಒಂದು ದೃಶ್ಯವನ್ನು There ನೋಡಬಹುದು. is beautiful water bottles are there, cups are there. ಪರಲೋಕದಲ್ಲಿ ನೋಡುವಾಗ ಬುದ್ದಲಿಗಳು ಸುಂದರವಾಗಿ ದೇವರು ಪರಲೋಕದಲ್ಲಿ ಇಟ್ಟಿದ್ದಾರೆ In ಎಂಬುದಾಗಿ. that beautiful water has been filled. ಆ ಬುದ್ದಲಿಗಳಲ್ಲಿ ನೀರುಗಳು ತುಂಬಿ ಹರಿತಾ ಇದೆ God ಎಂಬುದಾಗಿ. doesn't enjoys everything of this. ದೇವರು ಯಾವುದರಲ್ಲಿ ಆತನು ಬೇರೆ ಕಾರ್ಯಗಳಲ್ಲಿ ಸಂತೋಷ ಪಡ್ತಾ ಇಲ್ಲ. But when he sees the bottle of waters, ಆತನು ಬುದ್ದಲಿಗಳಲ್ಲಿ ತುಂಬಿದ ನೀರನ್ನು ನೋಡುವಾಗ he admires that. ಆತನು ಅದರಲ್ಲಿ ಒಂದು ಪುಲಕಿತನಾಗಿ ಇರುತ್ತಾನೆ. That is my righteous child's tear which is there in that bottle. ಅಲ್ಲಿ ನೋಡುವಾಗ ಒಂದು ನೀತಿವಂತನ ಕಣ್ಣೀರಿನ ಒಂದು ಪ್ರಾರ್ಥನೆಯಲ್ಲಿ ಇದೆ ಎಂಬುದಾಗಿ ನೋಡುತ್ತಿದ್ದಾರೆ. That is what he says so wonderfully in Psalms 56. ಕೀರ್ತನೆ 56ರಲ್ಲಿ ಈ ರೀತಿಯಾಗಿ ಹೇಳಿದೆ. ಹೌದು, You can note down and keep reading. I don't want to read more of the things because time is running short. ಆತನು ಹೇಳುತ್ತಿದ್ದಾನೆ ಕೀರ್ತನೆ 56ರಲ್ಲಿ ಬುದ್ದಲಿಗಳಲ್ಲಿ ನೀರು ಕಣ್ಣೀರು ತುಂಬಿದೆ ಎಂಬುದಾಗಿ. The water has been gathered there. ಅಲ್ಲಿ ನಿಮ್ಮ ಕಣ್ಣೀರನ್ನು ತುಂಬಿಸಿ ಇಟ್ಟಿದ್ದಾನೆ Listen to me ಎಂಬುದಾಗಿ. very carefully now. ಜಾಗ್ರತೆಯಾಗಿ ಕೇಳಿರಿ. In Psalms 77, 16th verse, what is written, a secret word is there. 77:16 ವಾಕ್ಯ ಓದೋಣ. Can I drink this water, please? Can everybody see? Kudiboda. ಈ ನೀರನ್ನು ಕುಡಿ. I'm going to drink like this. I'm giving a small illustration. ನಾನು ಚಿಕ್ಕ ಒಂದು ವಿವರಣೆಯನ್ನು ಕೊಡುತ್ತಿದ್ದೇನೆ. This water went into my mouth. ಈ ನೀರು ನನ್ನ ಬಾಯೊಳಗಿಂದ ಹೋಯಿತು. When I was drinking like this, I couldn't see anything this side. ನಾನು ತಲೆಗಳನ್ನು ಮೇಲೆತ್ತಿ ನೀರು ಕುಡಿಯುವಾಗ ನನಗೆ ಬೇರೆ ಯಾವುದು ಕಾಣಲಿಕ್ಕೆ ಸಾಧ್ಯವಿಲ್ಲ. But the water can see all. ಆದರೆ ಆ ಬಾಟಲ್ ಮಾತ್ರ ನಿನ್ನನ್ನು ನೋಡುತ್ತಾ ಆ ಇರುತ್ತದೆ. ನೀರು ಮಾತ್ರ ನಿಮ್ಮನ್ನ ನೋಡುತ್ತಂತೆ. ಆ ನೀರು ಬಾಟಲ್ The water can ನೋಡುತ್ತದೆ. see all. ಆ ನೀರು ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯವಾಗಿದೆ. That is what happened in the Red Sea. ಅದೇ ಒಂದು ಕೆಂಪು ಸಮುದ್ರದಲ್ಲಿ ನಡೆಯಿತು. The water can see every Israel walking in the waters. ಆ ನೀರು ಇಸ್ರಾಯೇಲ್ ಜನರ ಮಧ್ಯದಲ್ಲಿ It ನಡೆಯುವುದನ್ನು was ನೋಡಿತು. watching through and through what they were doing, how they were praising, how they were glorifying God in the midst of the sea. ಆ ಕೆಂಪು ಸಮುದ್ರದ ನೀರು ಅವರನ್ನು ನೋಡಿ ಇಸ್ರಾಯೇಲ್ ಜನ ನೋಡಿತಂತೆ, ಯಾವ ರೀತಿ ಆರಾಧಿಸುವುದು, ಯಾವ ರೀತಿ ಸ್ತುತಿಸುವುದು ಎಂಬುದಾಗಿ. Tomorrow the water will tell a testimony. ನಾಳೆ ದಿವಸದಲ್ಲಿ ನ್ಯಾಯ ತೀರ್ಪಿನ ದಿವಸದಲ್ಲಿ ನೀರು ಸಾಕ್ಷಿ ಕೊಡುತ್ತದೆ. In this water the tears of the child is mixed in this water. ಓ, ಈ ನೀರಲ್ಲಿ ದೇವರ ಮಕ್ಕಳ ಕಣ್ಣೀರು ಇದರಲ್ಲಿ ಮಿಕ್ಸ್ ಆಗಿದೆ ಎಂಬುದಾಗಿ ಬೆರೆತುಕೊಂಡಿದೆ. Your tear of prayer is so powerful to God. ಕಣ್ಣೀರಿನ ಪ್ರಾರ್ಥನೆ ಅಷ್ಟು ಬಹಳವಾಗಿ ಮುಖ್ಯವಾಗಿದೆ ಎಂಬುದಾಗಿ ನೋಡುತ್ತೇವೆ. That is what David loves to keep crying and praying always. ಆದ್ದರಿಂದಲೇ ಯಾವಾಗಲೂ ಕಣ್ಣೀರಿಕೊಂಡ ಪ್ರಾರ್ಥಿಸುವುದು. But we not pray like this also. There is a different another prayer is there. ನಾವು ಈ ರೀತಿಯಾಗಿ ಪ್ರಾರ್ಥಿಸುವುದಿಲ್ಲ, ಇನ್ನೊಂದು ತರವಾದ ಒಂದು ಪ್ರಾರ್ಥನೆ ಇದೆ. Can anybody change the mind of God? ದೇವರ ಮನಸ್ಸನ್ನು ಬದಲಾಯಿಸಲು ಯಾರಿಗಾದರೂ ಸಾಧ್ಯವಿದೆಯಾ? No. Is it possible to change the mind of God? ದೇವರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿದೆಯಾ? One man changes his mind. ಒಂದು ಮನುಷ್ಯನು ದೇವರ ಮನಸ್ಸನ್ನು ಬದಲಾಯಿಸ್ತಾನೆ. Go to Exodus 32. ವಿಮೋಚನಾ ಕಾಂಡ 32ನೇ ಅಧ್ಯಾಯ 32ನೇ ಅಧ್ಯಾಯ. Read 8 and 9. I will tell you the background. I am telling the type of prayers. There are huge type of prayers, but this type of prayer is also what we can say how this type of prayer God can answer. ಪ್ರಾರ್ಥನೆಯ ಕಾರ್ಯಗಳಲ್ಲಿ ಅನೇಕ ವಿಧವಾದ ಪ್ರಾರ್ಥನೆಗಳು ಸಹ ಇದೆ. ನಾನು ಒಂದು ಕಾರ್ಯವನ್ನು ನಿಮ್ಮಲ್ಲಿ ಹೇಳಲಿಕ್ಕೆ This prayer is something different where changes the God's mind itself. ಈ ಪ್ರಾರ್ಥನೆ ಒಂದು ಬೇರೆ ರೀತಿಯಾಗಿದೆ, ದೇವರ ಮನಸ್ಸನ್ನು ಬದಲಾಯಿಸುವಂತದ್ದಾಗಿದೆ. But what it says here is in 8 and 9 when Moses was delayed in Mount Sinai, ಮೋಶೆಯು ಬೆಟ್ಟದಿಂದ ಇಳಿಯಲಿಕ್ಕೆ ಲೇಟ್ ಆಗಿ ಆಗುವಾಗ the people started enjoying themselves. ಅಲ್ಲಿ ಇಸ್ರಾಯೇಲ್ ಜನರು ತಮ್ಮಷ್ಟೇ ಸಂತೋಷದಲ್ಲಿ ಉತ್ಸಾಹದಲ್ಲಿದ್ದರು. They were trying to worship some other idol. ಅವರು ಒಂದು ವಿಗ್ರಹವನ್ನು ಮಾಡಿ ಅದನ್ನು ಆರಾಧಿಸಲಿಕ್ಕೆ ಇದ್ದರು.
God was very angry. ದೇವರು ಬಹಳವಾಗಿ ಉಗ್ರಗೊಂಡನು. He tells to Moses, ಆತನು ಮೋಶೆಗೆ ಹೇಳಿದನು, I will raise more descendant from you. ನಾನು ಈ ಜನರನ್ನು ಅನೇಕರನ್ನು ನಾನು ಅಳಿಸಿ From ಬಿಡುತ್ತೇನೆ. Moses I will raise. ಮೋಶೆ ಮೂಲಕವಾಗಿ ನಾನು I will ಹೆಚ್ಚಿಸುತ್ತೇನೆ. destroy all these children, all these people. ನಾನು ಈ ಎಲ್ಲ ಜನರನ್ನು ನಾನು ನಾಶಿಸುತ್ತೇನೆ ಎಂಬುದಾಗಿ. They are stiff-necked people. ಅವರು ಒಂದು ಕೆಟ್ಟ ಜನರಾಗಿದ್ದಾರೆ. I will destroy every one of them. ನಾನು ಪ್ರತಿಯೊಬ್ಬರನ್ನು ನಾನು ಸಂಹರಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. But Moses comes here into the picture. ಇಲ್ಲಿ ಒಂದು ಮೋಶೆಯು ಬರುವುದನ್ನು ನಾವು ನೋಡುತ್ತಿದ್ದೇವೆ. Why, Lord? ಯಾಕೆ ದೇವರೇ, Why you want to destroy them? ಯಾಕೆ ಜನರನ್ನು ನೀನು ಅಳಿಸುತ್ತೀಯಾ Is ಎಂಬುದಾಗಿ. it a humble prayer or is it a dictating prayer? ಇದು ತಗ್ಗಿಸಲ್ಪಟ್ಟ ಪ್ರಾರ್ಥನೆ, ಇಲ್ಲ ದೇವರಿಗೆ ಒಂದು ಎದುರಾಗಿ ನಿಲ್ಲುವಂತ ಪ್ರಾರ್ಥನೆಯ? Sometimes our prayer is also like this. ಯಾಕೆ ದೇವರೇ, ಇದು ಸಾಕು ದೇವರೇ, ಅವನ್ನ ಏನಾದರೂ ಮಾಡಿ, ಅವನು ಏನಾದರೂ ಆಗ್ಬೇಕು. No, 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 God. We ask, why God? Why are you doing like this? ನಾವು ದೇವರನ್ನು ಪ್ರಶ್ನೆ ಕೇಳುತ್ತೇವೆ ನಮ್ಮ Moses is ಪ್ರಾರ್ಥನೆಯಲ್ಲಿ. ಯಾಕೆ asking, ಎಂಬುದಾಗಿ. why God? Why are you destroying them? What will the other people will tell? What will the Egyptian people will tell? You brought all the Israelites only to kill them in the desert? ಅವ್ರು ಹೇಳ್ತಾ ದೇವರಿಗೆ ಕೇಳ್ತಾ ಇದ್ದಾನೆ, ಯಾಕೆ ದೇವರೇ ನೀನು ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿಕೊಂಡು ಬಂದೆ, ಸಾಯಿಸ್ಲಿಕ್ಕಾಗಿಯಾ? Can somebody read that? That is so powerful prayer. When Moses is dictating, God was angry on the people. ದೇವರು ಬಹಳ ಕೋಪಗೊಂಡಿದ್ದಾರೆ On the people. ಜನರ ಮೇಲೆ ಕೋಪಗೊಂಡಿದ್ದಾರೆ. But Moses was angry with God. ಆದರೆ ಮೋಶೆಯು ದೇವರ ಮೇಲೆ ಕೋಪಗೊಂಡಿದ್ದಾನೆ. Is it possible to be angry with God? ಇದು ಒಂದು ದೇವರ ಮೇಲೆ ಕೋಪಗೊಳ್ಳೋದು ಸಾಧ್ಯನಾ? Moses was angry with God. ಮೋಶೆಯು ಒಂದು ಕೋಪಗೊಂಡಿದ್ದಾನೆ. He tells all the story now. ಈಗ ಎಲ್ಲ ಕಥೆಗಳನ್ನು ಹೇಳ್ತಿದ್ದಾನೆ. Lord, you have got these children, you have got these children from Abraham, Isaac, all that. You can read that just on 2 lines. ಐಗುಪ್ತ ದೇಶದಿಂದ ನೀನು ಕರೆಕೊಂಡು ಬಂದೆ ಎಂಬುದಾಗಿ ಈಗ ಮೋಶೆ ಹೇಳುತ್ತಿದ್ದಾನೆ. Can you read, somebody read in Kannada please? ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಸಮರ್ಪಿಸಿ, ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ದೇವರೆಂದು ಹೇಳಿ ಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ ಅವರನ್ನು ನಾನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗವನ್ನು ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಈಗ ಮೋಸೆ ಏನ್ ಮಾತಾಡ್ತಾರೆ ನೋಡಿ ದೇವರ ಹತ್ರ. ಈಗ ಮೋಶೆ ಮಾತಾಡೋದು ನಾವು ನೋಡೋಣವಾ? ಏನ್ ಮಾತಾಡ್ತಾರೆ ನೋಡಿ. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜ ಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದ ಉರಿಯುವುದೇಕೆ? ಐಗುಪ್ತರು ನಿನ್ನ ವಿಷಯದಲ್ಲಿ It has been okay. Anyway, that I will tell you. You all can go home and read all this. Such a powerful word in this. I will tell you one secret also in this. ಮನೆಗೆ ಹೋಗಿ ನೀವು Go to ಓದಿರಿ. home and find out the secret. I will tell you the answer also. ಮನೆಗೆ ಹೋಗಿ ನೀವು ಓದಿರಿ 32ನೇ ಅಧ್ಯಾಯ ವಿಮೋಚನಾ ಕಾಂಡದ So he ಕೆಲವು tells here, ರಹಸ್ಯಗಳನ್ನು ನಾನು ಹೇಳುತ್ತೇನೆ. The Moses, God is speaking to him, I will destroy, but Moses saying, don't do this. I will see that these people are. Because Moses on top of the hill. ದೇವರು ಮೋಶೆಗೆ ನೋಡಿ ಹೇಳ್ತಿದ್ರೆ, ನಾನು ಜನರನ್ನು ಸಂಹರಿಸುತ್ತೇನೆ ಎಂಬುದಾಗಿ. But Moses cannot see what is happening ground floor. ಆದರೆ ಮೋಶೆಯು ಬೆಟ್ಟದ ಮೇಲೆ ಇರೋದ್ರಿಂದ ಕೆಳಗೆ ಏನು ನಡೀತಿದೆ ಎಂಬುದಾಗಿ God can see what is happening down. ದೇವರಿಗೆ ಮಾತ್ರನೇ ನೋಡುತ್ತಿದ್ದಾರೆ ಏನು But ನಡೀತಿದೆ when you ಕೆಳಗಡೆ see ಎಂಬುದಾಗಿ. what Moses has been speaking to God and God changes his mind. When you see verse 14 or 15, it says very clearly, God was reluctant to accept and change his mind anta. ದೇವರು ಮಾತಾಡ್ತಿರುವಾಗ ಮೋಶೆಯ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅದೇ ವಿಮೋಚನಾ ಕಂಡ 32 ನೀವು 14ರಲ್ಲಿ ಓದುದಾದರೆ ದೇವರೇ ಮನಸ್ಸನ್ನು ಬದಲಾಯಿಸುತ್ತಾನೆಂಬುದಾಗಿ ನೋಡುತ್ತೇವೆ. Can man change mind of God? ಮನುಷ್ಯನು ದೇವರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾ? This is also possible. ಇದು ಕೂಡ ಖಂಡಿತವಾಗಿ ಸಾಧ್ಯವಾಗಿದೆ. Because you are fighting for the people. ನೀವು ನಿಮ್ಮ ಮಕ್ಕಳಿಗಾಗಿ ಯುದ್ಧ ಮಾಡುವಾಗ, when you are praying for the nation, ನೀನು ನಿನ್ನ ರಾಜ್ಯಕ್ಕಾಗಿ ಪ್ರಾರ್ಥಿಸುವಾಗ, when you are praying for the unsaved people, ರಕ್ಷಣೆ ಇಲ್ಲದ ಜನರಿಗೆ ನೀನು ಪ್ರಾರ್ಥಿಸುವಾಗ, God changes his mind to not to bring wrath on them. ದೇವರು ತನ್ನ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ. But ತಪ್ಪಾದ God accepts them and
continues to bless them. ಅವರು ಸತತವಾಗಿ ಆಶೀರ್ವದಿಸಲು ಯೋಚಿಸುತ್ತಾರೆ. But as you keep coming down, ಕೆಳಗೆ ಬರುತ್ತಿರುವಾಗ there are 3,000 people die in that place because they were worshipping God. 3,000 ಜನರು ಸಾಯುವುದನ್ನು ವಿಗ್ರಹವನ್ನು ಆರಾಧಿಸುವ ನಿಮಿತ್ತವಾಗಿ 3,000 ಜನರು ಸಾಯುವುದನ್ನು ನಾವು ನೋಡುತ್ತಿದ್ದೇವೆ. When you keep reading down, 3,000 people has been ನೀವು mentioned. ಕೆಳಗೆ ಓದುತ್ತಾ ಬರುವುದಾದ್ರೆ 3,000 ಜನರು I want ಸಾಯುವುದನ್ನು you all to listen very carefully. ಗಮನವಾಗಿ ಕೇಳಿರಿ. Why only 3,000? ಯಾಕೆ ಬರೇ 3,000 ಜನರು? There were 6 lakh men. 6 ಲಕ್ಷ ಗಂಡಸರು. There are more than 25-30 lakhs people were there. 25-30 ಲಕ್ಷಕ್ಕಿಂತ ಹೆಚ್ಚಾದ ಜನರಲ್ಲಿದ್ದಾರೆ. Only 3,000 people died. Why? ಯಾಕೆ 3,000 ಜನರು ಮಾತ್ರನೇ ಸಾಯಬೇಕು? When Moses came down, then he was angry on these people. He has taken the word of God written in his own hand, in his own finger. He takes the tablet and throws it on the idol calf, and it breaks and it becomes powder. ಆತನು ಕೆಳಗೆ ಇಳಿದು ಬರುವಾಗ 2 ಕಲ್ಲಿನ ಹಲಗೆಗಳು ಮೋಶೆಯ ಕೈಯಲ್ಲಿ ಇತ್ತು. ಅದನ್ನು ಹಿಡ್ಕೊಂಡು ಬರುತ್ತಿರುವಾಗ when it breaks, the tablet is broken, the calf is broken, and he mixes both the things into the water. ಅದನ್ನು ಕೈಯಲ್ಲಿ ಎಲ್ಲ ದೇವರಿಂದ ಬರೆಯಲ್ಪಟ್ಟ ಒಂದು ಶಾಸನವನ್ನು ಕೆಳಗೆ ಬಿಸಾಡುತ್ತಿರುವಾಗ it gets mixed in the water. ಅದು ನೀರಲ್ಲಿ ಅದು ಬೆರೆತುಕೊಂಡಿತು. The people who drank that water were 3,000 people. ಆ 2 ಕಲ್ಲಿನ ಶಾಸನಗಳನ್ನು ಅಲ್ಲಿ ಕೆಳಗೆ ಅವನು ಕೋಪದಲ್ಲಿ ಬಿಸಾಡುವಾಗ ಆ ನೀರು ಒಂದು ವಿಷವಾಯಿತು ಎಂಬುದಾಗಿ ಆ ನೀರಲ್ಲಿ ಮಿಕ್ಸ್ ಮಾಡಿರುವಾಗ ಆ ನೀರನ್ನ ಕುಡಿಲಿಕ್ಕೆ ಹೋಗಿರುವ ಜನರು 3,000 ಜನರು. ಆ 3,000 ಜನರು ಯಾಕೆ ಕುಡಿಲಿಕ್ಕೆ ಹೋಗ್ತಾರಂದ್ರೆ ದೇವರು ಬರೆದಿರುವ ವಾಕ್ಯವು ಮತ್ತೆ ಇಲ್ಲಿ ಅವ್ರು ಮಾಡಿರುವ ದೇವರ ಕಾರ್ಯದಿಂದ ಮಾಡಿರುವ ಆ ಐಡಲ್ನ 2 ಮಿಕ್ಸ್ ಆಗಿ ಆ ನೀರಲ್ಲಿ ಮಿಕ್ಸ್ ಆಗಿ ಹೋಗುವಾಗ ಅದನ್ನು ಕುಡಿದವರು 3,000 ಜನರು. ಅದು ಯಾಕೆ 3,000 ಜನರಂತ ಹೇಳುವಾಗ ಜೂಯಿಶ್ ಸ್ಟೇಜಸ್ ಅದೊಂದು ದೊಡ್ಡ ಪಾಠ. ಅವರು ಹೃದಯಪೂರ್ವಕವಾಗಿ ಅವರು ಆರಾಧನೆ ಮಾಡಿದ್ರಂತೆ. ಯಾರನ್ನ? ಆ ವಿಗ್ರಹವನ್ನು ಹೃದಯಪೂರ್ವಕವಾಗಿ ಆರಾಧನೆ ಮಾಡಿರೋರು 3,000 ಜನರಂತೆ. ಅದರಿಂದಲೇ ಆ 3,000 ಜನ ತೀರೋದ್ರು ಅಂತ. ಇಟ್ ಈಸ್ ಜೂಯಿಶ್ ಸ್ಟೇಜ್. ವಾಟ್ ಅ ವರ್ಷಿಪ್ ವಿ ಡೂ ಹಿಯರ್. We have to worship with God with all our heart. ಯಾವ ರೀತಿಯಾಗಿ ದೇವರನ್ನು ಆರಾಧಿಸಬೇಕು ಪರಿಪೂರ್ಣವಾದ ಹೃದಯದಿಂದ. That is God sees when we worship him. He makes a record there in the heavenlies above. ಆತರ ಆರಾಧನೆನೇ ದೇವರು ಅಂಗೀಕರಿಸುವ ಆತನಾಗಿದ್ದಾನೆ ಪರಲೋಕದಲ್ಲಿ. ಅದು ಬರೆಯಲ್ಪಟ್ಟಿದೆ. Jewish stage says 3,000 people died. ಆದ್ದರಿಂದಲೇ ಯೂದ ಜನರಲ್ಲಿ 3,000 ಜನರು ಸತ್ತು ಹೋದರೆಂಬುದಾಗಿ. When you come to the same chapter in the last, ಅದೇ ಅಧ್ಯಾಯದಲ್ಲಿ ನಾವು ಮುಂದಕ್ಕೆ ಬರುತ್ತಿರುವಾಗ Moses' prayer gets changed. ಮೋಶೆಯ ಪ್ರಾರ್ಥನೆ ಬದಲಾಯಿತು ಎಂಬುದಾಗಿ Lord, ದೇವರೇ, if it is your will, forgive my sin also and the children of Israel and remove my name from the book, O Lord. ದೇವರೇ, ಒಂದು ವೇಳೆ ನನ್ನನ್ನು ಕ್ಷಮಿಸು, ಜೀವಬಾಧೆ ಪುಸ್ತಕದಿಂದ ಇವರಿಗೋಸ್ಕರ ನನ್ನ ಹೆಸರನ್ನು ಅಳಿಸಿದ್ರೂ ಪರವಾಗಿಲ್ಲ ಎಂಬುದಾಗಿ. ನೋಡಾದ ರೀತಿಯಲ್ಲಿ ಒಂದು ಪ್ರಾರ್ಥನೆ ಇತ್ತು. ಅದು ಮನಸ್ಸನ್ನೇ ಮಾರಿತ್ತು. ಯಾರ್ದು? ದೇವರ ಮನಸ್ಸನ್ನೇ ಚೇಂಜ್ ಆಯಿತು. ಆದರೆ ಇಲ್ಲಿ ಕೆಳಗೆ ಬಂದು ನೋಡಿದ ಮೇಲೆ ಮೋಸೆ ಮನಸ್ಸನ್ನೇ ಚೇಂಜ್ ಆಯಿತು. ದೇವರೇ, ಆದರೆ ನನ್ನನ್ನು ಕ್ಷಮಿಸು ಸ್ವಾಮಿ. You forgive me, Lord. His prayer was powerful. Now he humbles to the prayer and says, forgive me, Lord, and forgive the children. ತನ್ನನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಅವನು ಒಪ್ಪಿಕೊಂಡು ಹೇಳ್ತಾನೆ, ಕ್ಷಮಿಸು ದೇವರೇ, ಜನರನ್ನು ಸಹ ಕ್ಷಮಿಸು. When you want to be a student for my Lord, ನೀನು ದೇವರ ಮುಂದೆ ಒಂದು ಶಿಕ್ಷಕಿಯಾಗುವುದಾದರೆ you ask him one thing. ನೀವೊಂದು ದೇವರನ್ನು ಕೇಳಿರಿ, Lord, make me to tell me how to pray. Teach me how to pray. ದೇವರನ್ನು ನೋಡಿ ಕೇಳಿರಿ, ದೇವರೇ ನನಗೆ ಕಲಿಸು ಯಾವ ರೀತಿ ನಾನು ಪ್ರಾರ್ಥಿಸಬೇಕೆಂಬುದಾಗಿ. That is what the disciples ask him. They don't ask him how to do miracles, how to do gift, how to prophesy. No. They are asking him, Lord, teach us how to pray. ಶಿಷ್ಯರು ಸಹ ಯೇಸು ಕ್ರಿಸ್ತನನ್ನು ನೋಡಿ ಕೇಳಿದರು. ಅದ್ಭುತ ಮಾಡಲು ಅತಿಶಯ ಮಾಡಲು ಕೇಳಲಿಲ್ಲ, ಯಾವ ರೀತಿ ಪ್ರಾರ್ಥಿಸ ಎಂಬುದಾಗಿ ಹೇಳಿಕೊಡು ಎಂಬುದಾಗಿ ಅವರು ಕೇಳಿದರು. Very, very simple way God explains in Luke chapter 11. I don't want to, you all go home and read. And he says, and he gives a parable also how to pray. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು ಯೇಸು ಕ್ರಿಸ್ತನು ಯಾವ ರೀತಿ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿಕೊಡುತ್ತಿದ್ದಾರೆ. ಪ್ರಾಯರ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾರೆ. ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. That is an explanation like this. A friend is coming, he goes to a friend place and asking him, he comes in the midnight, give me 3 loaves of bread.
ಈ ರೀತಿಯಾಗಿ knocking, seeking and asking God. That is how God teaches how to pray in Luke chapter 11. 11ನೇ ಅಧ್ಯಾಯ ಲೂಕ ಬರೆದ ಸುವಾರ್ತೆ 11ರಲ್ಲಿ ದೇವರು ಹೇಳಿಕೊಡುತ್ತಿದ್ದಾರೆ ಯಾವ ರೀತಿ ಪ್ರಾರ್ಥಿಸಬೇಕೆಂಬುದಾಗಿ. ಒಂದು ವೇಳೆ ರಾತ್ರಿ ವೇಳೆಯಲ್ಲಿ ಒಂದು ಸ್ನೇಹಿತನು ಬಂದು ಬಾಗಿಲನ್ನು ತಟ್ಟುವಾಗ ರೊಟ್ಟಿಯನ್ನು ಕೊಡುವುದಕ್ಕೋಸ್ಕರವಾಗಿ ಅವನು ಬಾಗಿಲು ತೆರೆಯುತ್ತಾನೆ ಅಲ್ವಾ ಅಂತ ಹೇಳಿ ನೋಡುತ್ತಿದ್ದೇವೆ. But the friend gives that bread for this other friend who is coming as a guest to his house. ಅವನ ಸ್ನೇಹಿತನು ಅವನಿಗೆ ರೊಟ್ಟಿಯನ್ನು ಕೊಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. You be specific in your prayer what you want. ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಸರಿಯಾದ ಒಂದು ಅಂಶವಿರುವುದಾದರೆ First you keep knocking. ಬಾಗಿಲನ್ನು ತಟ್ಟಿರಿ. Ask God to hear his prayer. ದೇವರನ್ನು ಕೇಳಿರಿ, ನನ್ನ ಪ್ರಾರ್ಥನೆಯನ್ನು ಕೇಳುವುದು. Then he asks for what you want and you ask him what you want. ಆಮೇಲೆ ದೇವರ ಹತ್ರ ಕೇಳಿರಿ ನಿನಗೆ ಏನು ಬೇಕೆಂಬುದಾಗಿ. God will not give you immediately. ದೇವರಿಗೆ ತಕ್ಷಣವೇ ಮಾಡೋದಿಲ್ಲ. Ecclesiastes 8:6 says he will give at appropriate time. ಪ್ರಸಂಗಿ ಪುಸ್ತಕ ನೋಡ್ತೀವಿ ಅದನ್ನು ತಕ್ಕ ಕಾಲದಲ್ಲಿ ಆತನ ಎಲ್ಲವನ್ನು ಮಾಡುತ್ತಾನೆ ಎಂಬುದಾಗಿ. You ask him specifically. ನೀವು ದೇವರ ಹತ್ರ ಕೇಳಿರಿ ತಕ್ಕ ಸಮಯವನ್ನು. You are asking for somebody. ನೀವು ಬೇರೆಯವರಿಗೆ ಕೇಳುವಾಗ. But God sees that answering you are asking for somebody has been answered there. ಬೇರೆಯವರಿಗೆ ನೀನು ಕೇಳುವಾಗ ಆ ಸಮಯದಲ್ಲಿ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Ask, seek, knock. These are the three things God teaches us how to pray in the name of the Father. ಕೇಳಿರಿ, ತಟ್ಟಿರಿ, ಆಮೇಲೆ ಹುಡುಕಿರಿ ಎಂಬುದಾಗಿ ಆತನು ಹೇಳಿಕೊಡುತ್ತಿದ್ದಾನೆ ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ. So lastly I want to complete like this. ನಾನು ಕೊನೆಯದಾಗಿ ಈ ಥರ ಮುಗಿಸಲು given an ಇಷ್ಟಪಡ್ತೀನಿ. orientation for you all, not a sermon depth. ನಾನೊಂದು ಚಿಕ್ಕ ಒಂದು ಇದನ್ನಾಗಿ ನಾನು ಕಥೆಯಾಗಿ ನಿಮಗೆ ಹೇಳಿದ್ದೇನೆ. ನಾನು The friend is coming, a friend has been asked. ಸ್ನೇಹಿತನು ಬರುತ್ತಿದ್ದಾನೆ, ಸ್ನೇಹಿತನು ಕೇಳುತ್ತಾನೆ. A question now to you all. ಈಗ ಪ್ರಶ್ನೆ ಏನಂದ್ರೆ ನೀವು ಯಾವ ರೀತಿಯಾಗಿದ್ದೀರಿ ಎಂಬುದಾಗಿ. God filled the whole earth and universe in this world. Everything has been created by God, and everything he created, everything was being told and it was created. But one thing God took from earth to heaven. What is that? ದೇವರು ಎಲ್ಲವನ್ನೂ ಸೃಷ್ಟಿಸಿದ್ದಾನೆ. ಪ್ರಪಂಚದಲ್ಲಿ ಇರುವಂಥದ್ದು ಎಲ್ಲನೂ ಆತನು ಸೃಷ್ಟಿಸಿದ್ದಾನೆ. ಆದರೆ ಭೂಮಿಯಿಂದ ಆಕಾಶಕ್ಕೆ ಯಾವುದನ್ನು what did he take from here from earth to heaven? ಭೂಮಿಯಿಂದ ಆಕಾಶಕ್ಕೆ ಏನನ್ನು ತೆಗೊಳ್ಳಲ್ಪಟ್ಟಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. Young students are there. I am going to not leave this child. ಭೂಮಿಯಿಂದ ಆಕಾಶಕ್ಕೆ ಏನು ತೆಗೊಳ್ಳಲ್ಪಟ್ಟಿತು? ಎಲ್ಲವನ್ನು ದೇವರು ಸೃಷ್ಟಿಸಿದ್ರು, ಸಕಲ ಕಾರ್ಯಗಳನ್ನು ಉಂಟು ಮಾಡಿದ್ರು. ಆದರೆ ಭೂಮಿಯಿಂದ ಆಕಾಶಕ್ಕೆ ಏನು ಎತ್ತಲ್ಪಟ್ಟಿತ್ತು? ನಾನೇನು ಕೊಡ್ಬೋದು? ಭೂಮಿಯಿಂದ ನಾನು ಏನು ಕೊಡ್ಬೋದು? ಆದರೆ ನಾನು ಕೊಟ್ಟಿದ್ದೀನಲ್ಲ, ಅದು ತಾನೇ ಹೊತ್ಕೊಂಡು ಹೋಗಿದ್ದಾರೆ ಅಲ್ಲಿ ಮೇಲೆ. ನಾನೇನು ಕೊಡಬಹುದು, ನಾನೇನು ಕೊಟ್ಟಿದ್ದೇನೆ ಎಂಬುದಾಗಿ. ಏನು ಕೊಡ್ಲಿಕ್ಕಾಗುತ್ತೆ ನಮ್ಮ ಕೈಯಿಂದ? ಭೂಮಿಯಿಂದ ನನ್ನ ಕೈಯಿಂದ ಏನು ಕೊಡ್ಲಿಕ್ಕಾಗುತ್ತೆ? ಭೂಮಿಯಿಂದ ಟೇಕನ್ ಇಟ್. ವರ್ಷಿಪ್ ಗುಡ್, ಪ್ರೇಯರ್ ಗುಡ್, tears good. I can give him one thing. ನನ್ನಿಂದ ಒಂದನ್ನು ಕೊಡಲಿಕ್ಕೆ ಸಾಧ್ಯವಿದೆ. It is from me only. ಅದು ನಾನೇ ಕೊಟ್ಟಿರೋದು. ನಾನೇ ಅದನ್ನ ಇನ್ನು ನೆನಪಲ್ಲಿ ಇಟ್ಕೊಂಡಿದ್ದಾರೆ, ಹಾಗೆ ಬರ್ತಾರೆ ಅವರು. ನನ್ನ ಸ್ನೇಹಿತ ಮನೆಗೆ ಹೋದೆ, ಆದರೆ ನನ್ನ ಸ್ನೇಹಿತ ಕೊಟ್ಟದ್ದು ಏನು ಗೊತ್ತಾ? He gave me the wounds in my hand. ನಾನು ಸ್ನೇಹಿತನ ಮನೆಗೆ ಹೋದೆ. ನಾನು ಸ್ನೇಹಿತ ಮನೆಗೆ ಹೋಗುವಾಗ ಆಣಿಯಿಂದ ಹೊಡೆಯಲ್ಪಟ್ಟ ಕಾಯಗಳು. These are my wounds I received from my friend. ಇದೇ ನನ್ನ ಸ್ನೇಹಿತನಿಂದ ನಾನು ಸ್ವೀಕರಿಸಿಕೊಂಡೆ. These are the wounds I received from my friend. ಕಾಲುಗಳಲ್ಲಿ ಆಣಿಗಳು ಹೊಡೆದ ಗಾಯಗಳು. This is the wound I received from my friend. ಪಕ್ಕೆಲುಬುಗಳಲ್ಲಿ ಹೊಡೆಯಲ್ಪಟ್ಟ ಗಾಯಗಳು. What can I give to my God? ನಾನು ದೇವರಿಗೆ ಏನು ಕೊಡಲು ಸಾಧ್ಯವಾಗಿದೆ? I killed him on the cross. ನಾನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟೆನು. What I can give him? ನಾ ಏನು ಕೊಡಲಿಕ್ಕೆ ಸಾಧ್ಯ? In Zechariah 13:6 he says. ಜಕರಿಯ 13:6 ಈ ರೀತಿಯಾಗಿ ಹೇಳುತ್ತದೆ. I went to my friend's house. ನಾನು ನನ್ನ ಸ್ನೇಹಿತ ಮನೆಗೆ ಹೋದೆನು. And he gave me these wounds. ಆತನು ನನಗೆ ಈ ತರ ಒಂದು ಗಾಯಗಳನ್ನು. This is the only thing still he is having in heaven. ಇದೊಂದು ಮಾತ್ರನೇ ಆತನು ಪರಲೋಕದಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. Nothing else. ಬೇರೇನಿಲ್ಲ. He is going to come with the wounds. ಆತನು ತನ್ನ ಬಾಸುಂಡೆಗಳ ಮೂಲಕವೇ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. Can somebody read and we will close Zechariah 13:6 and we will close with this. ಮತ್ತೊಬ್ಬನು ಅವನನ್ನು ನಿನ್ನ ಎದೆಯ ಮೇಲಿನ ಈ ಗಾಯಗಳೇನು ಎಂದು ಕೇಳಿದರೆ ಅವನು ಮಿತ್ರನ ಮನೆಯಲ್ಲಿ ನನಗಾದ ಗಾಯಗಳು ಎಂದು ಉತ್ತರ ಕೊಡುವನು.
He says, I went to my friend's house, and this is the earth. He went as a friend, and he has given me these wounds. ನಾನು ನನ್ನ ಸ್ನೇಹಿತ ಮನೆಗೆ ಹೋದೆನು, ಅವನು ನನಗೆ ಈ ಮೇಲಿನ ಗಾಯಗಳನ್ನು ತೋರಿಸಿದನೆಂಬುದಾಗಿ. Very big subject, my dear friends. ಇದು ಒಂದು ಆಳವಾದ ಒಂದು ಸಬ್ಜೆಕ್ಟ್ ಆಗಿದೆ. God has seen the wounds long back. ಆತನು ಅನೇಕ ವರ್ಷಗಳ ಮುಂದೆ ಅಪ್ಪ ಬರಲಿ, ಅಮ್ಮ ಹೇಳೋದು ಒಂದು ಕಂಪ್ಲೇಂಟ್, ಮಕ್ಕಳು ಆಡ್ತಾ ಇರುವಾಗ ಅಪ್ಪ ಬರಲಿ, ನಾನು ಹೇಳ್ತೇನೆ ನೀವು ಇದು ಮಾಡಿದ್ದೀರಾ ಅದು ಮಾಡಿದ್ದೀರಾ, ಅಪ್ಪ ಬರಲಿ. ಆ ಮಗುವಿಗೆ ಏನು ಭಯ ಅಂದರೆ ಅಪ್ಪ ಬಂದರೆ ಏನು ಮಾಡ್ತಾರೆ ಅಂತ ಹೇಳಿಕೊಂಡಿರುವಾಗಲೇ ಅದು ಒಂದು ಭಯವೇ ಸಾಕು, ಬಂದ ಮೇಲೆ ನನಗೇನು ಶಿಕ್ಷೆ ಸಿಗ್ತದೆ ಅಂತ. ದಿಸ್ ವಾಸ್ ಬೀನ್ ಇನ್ ಗಾಡ್ಸ್ ಮೈಂಡ್. ಐ ಆಮ್ ಗೋಯಿಂಗ್ ಟು ಗೆಟ್ ಕ್ರೂಸಿಫೈಡ್. ದೇ ಆರ್ ಗೋಯಿಂಗ್ ಟು ಗಿವ್ ಮೀ ದಿಸ್ wounds in my hand. When I went to my friend's house, he didn't treat me properly. He gave me this and sent me to heaven. ನನಗೆ ಗಾಯಗಳನ್ನು ಮಾಡಿಸಿ ನನ್ನನ್ನು ಕಳುಹಿಸಿದನೆಂಬುದಾಗಿ. Now can we close our eyes? ಹೌದು, ಕಣ್ಣುಗಳನ್ನು ಮುಚ್ಚೋಣ. Father, ತಂದೆಯೇ, I don't want to put you onto the cross, Lord. ನಾನು ನಿನ್ನನ್ನು ಮತ್ತೆ ಶಿಲುಬೆಗೆ ಹಾಕಲು ಇಷ್ಟಪಡೋದಿಲ್ಲ ಯೇಸು. But because of my sin, Lord, ನನ್ನ ಪಾಪದ ನಿಮಿತ್ತವಾಗಿ you have accepted my sin and cleansed me in your holy blood, of Father God. ನನ್ನ ಪಾಪಗಳನ್ನು ನೀನು ಸ್ವೀಕರಿಸಿದಿ, ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದೆ. This one time forgive me, Father God. ಈ ಒಂದು ನಿಮಿಷ ನನ್ನನ್ನು I will not do the mistakes which I've been doing it, of Father God. ನಾನು ಮಾಡಿದ ತಪ್ಪುಗಳನ್ನು ಮತ್ತೆ ತಿರುಗಿ ಮಾಡುವುದಿಲ್ಲ ದೇವರೇ. I want your gifts from you, of Father God. ನನಗೆ ನಿಮ್ಮಿಂದ ವರಗಳು ಬೇಕು ಯೇಸುವೇ. I want the secret words from you, of Father God. ನಿನ್ನಿಂದ ರಹಸ್ಯವಾದ ಮಾತು ನನಗೆ ಬೇಕು ಯೇಸುವೇ. Every word is precious to me, Father God. ಪ್ರತಿಯೊಂದು ಮಾತುಗಳು ಒಂದು Teach ಮುಖ್ಯವಾಗಿದೆ. me the secrets of your words, of Father God. ನನಗೆ ರಹಸ್ಯವಾದ ಮಾತುಗಳಿಂದ ಬೋಧಿಸು ದೇವರೇ. Teach me when are you going to come, of Father God. ದೇವರೇ, ನೀನು ಯಾವಾಗ ಮತ್ತೆ ಬರುತ್ತೆಂಬುದಾಗಿ This church ತೋರಿಸಿಕೊಡಿರಿ. is going to be a prayer center place for the many nations, of Father ಇದು God. ರಾಜ್ಯಗಳಿಗೆ ಸಭೆ ಪ್ರಾರ್ಥಿಸುವಂತ ಒಂದು Yes, ಸಭೆ Lord, you are ಆಗಿರಲಿ. raising your children from this place, of Father God, ದೇವರೇ, ಇಲ್ಲಿಂದ ಸಭೆಯಿಂದ ಮಕ್ಕಳನ್ನು ಎಬ್ಬಿಸಲಿಕ್ಕಿದ್ದೀರಿ. as a pillars, of Father God, ಇದು ಒಂದು ಪಿಲ್ಲರ್ಗಳ ಹಾಗೆ as ದೇವರೇ. a thrones, of Father God. ದೇವರೇ, ಇದರೊಂದು ಸಿಂಹಾಸನವಾಗಿ Whoever comes into this place, they will be wiped out with tears, O Lord. ದೇವರು ಯಾರಲ್ಲಿ ಈ ಸ್ಥಳದಲ್ಲಿ ಬರುತ್ತಾರೆ ಅವರ ಕಣ್ಣೀರುಗಳನ್ನು ನೀನು True ಒರೆಸುವುದಕ್ಕಾಗಿ ಸ್ತೋತ್ರ. salvation will be given in this place, of Father God. ಸತ್ಯವಾದ ರಕ್ಷಣೆ ಈ ಸ್ಥಳದಲ್ಲಿ ಸಭೆಯಲ್ಲಿ ಕೊಡಲ್ಪಡಲಿ. Every family disturbance will be destroyed in the name of ಎಲ್ಲ Jesus. ಕುಟುಂಬದ ಸಮಸ್ಯೆಗಳು, ಹೋರಾಟಗಳು ಮರೆಯಾಗಿ Lord, I ಹೋಗಲಿ. come into your feet, O Lord. ದೇವರೇ, ನಿನ್ನ ಪಾದಗಳ ಬಳಿಗೆ ನಾವು I want to love you ಒಪ್ಪಿಸಿಕೊಡುತ್ತಿದ್ದೇವೆ. more, O Lord. ದೇವರೇ, ನಿಮ್ಮನ್ನು ಪ್ರೀತಿಸುತ್ತಿದ್ದೇವೆ. I want to know more and more about you, ದೇವರೇ, Lord. ನಿನ್ನ ಬಗ್ಗೆ ಹೆಚ್ಚಾಗಿ ನಾನು I only ಕಲಿಯಬೇಕು. want to taste you more and see, Lord. ಇನ್ನು ಅತ್ಯಧಿಕವಾಗಿ ನಿನ್ನನ್ನು ರುಚಿಸಿ ನೋಡಬೇಕು. My age is very limited, Father God. ದೇವರೇ, ನನ್ನ ವಯಸ್ಸಿನ It will be ಕೆಲವು 70, 80, 90, O ಒಂದು Lord. ವೇಳೆ 77, 78, But 79 all the ಇರಬಹುದು. day I live for you, Lord. ದೇವರೇ, ನಾನು ನಿನಗಾಗಿ ನಾನು The ಜೀವಿಸಬೇಕು. other millions of people didn't get this salvation wisdom, of Father God. ಲಕ್ಷಾಂತರ ಜನರುಗಳ ರಕ್ಷಣೆಗಾಗಿ ನಾನು ದೇವರು This is the ಉಪಯೋಗಿಸಲ್ಪಡಬೇಕು. eternal gift what I received from you, Father ದೇವರೇ, God. ನಿತ್ಯ ಜೀವದ ಒಂದು I ಆಶೀರ್ವಾದವನ್ನು don't want to ನೀಡಬೇಕು. waste my time anymore. ನಾನು ಸಮಯವನ್ನು ಹಾಳು ಮಾಡಲು This ಇಷ್ಟಪಡುವುದಿಲ್ಲ. church what I given is I thank you for it, Father God. ದೇವರೇ, ಈ ಸಭೆಯನ್ನು ನನಗೆ ಕೊಟ್ಟದಕ್ಕಾಗಿ I ನಿನಗೆ thank you for the Reverend ಧನ್ಯವಾದಗಳು. Alex and his family, O Lord. ದೇವರೇ, ನನಗೆ ಕೊಟ್ಟ ಒಳ್ಳೆ ಬೋಧಕ As ರೆವರೆಂಡ್ you ಅವರಿಗಾಗಿ spoke in ಸ್ತೋತ್ರ. Isaiah 58:11, let it be permanent in that word, of Father ನೀವು God. ಮಾತನಾಡಿದಾಗ ಏಷಯ 58:11 ವಾಕ್ಯದ ಮೂಲಕವಾಗಿ Every ಅದು tears will be ಸತತವಾಗಿ wiped ನಡೆಯಲಿ. away right now. ಎಲ್ಲ ಕಣ್ಣೀರುಗಳು ಈಗಲೇ ನೀಗಲ್ಪಡಲಿ. Your sorrows are going to turn into joy. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡಲಿ. Believe in Lord Jesus. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಾಗಿರಿ. I am sorry for giving you the wounds, of Father God. ದೇವರೇ, ನಾನು ನಿಮ್ಮನ್ನು ಗಾಯಗಳಿಂದ ನೋವುಪಡಿಸಿದಕ್ಕಾಗಿ Forgive me, ನನ್ನನ್ನು Lord. ಕ್ಷಮಿಸಿರಿ. Forgive me once again, Lord. ತಿರುಗಿ ನನ್ನನ್ನು ಕ್ಷಮಿಸಿರಿ. Bless this place in mighty name, I pray. ಈ ಸಭೆಯನ್ನು ಇನ್ನೊಂದು ಆವರ್ತಿ ನಿಮ್ಮ ಕರಗಳು ಒಪ್ಪಿಸಿ ಆಶೀರ್ವದಿಸು ದೇವರೇ. Thank you, Jesus. ಧನ್ಯವಾದಗಳು ಯೇಸುವೇ. Amen. ಹಲ್ಲೆಲೂಯಾ.